ಹಾಯ್, ನಮಸ್ತೆ. ವೆಲ್ಕಮ್ ಟು ಸಾಧನಾ ಯೂಟ್ಯೂಬ್ ಚಾನಲ್. ಸಾಧನಾ ಯೂಟ್ಯೂಬ್ ಚಾನಲ್‌ಗೆ ತಮಗೆಲ್ಲ ಸ್ವಾಗತ, ಸುಸ್ವಾಗತ ಸ್ನೇಹಿತರೆ. ಓಕೆ, ಸಾಧನಾ ಅಕಾಡೆಮಿಲಿ ಎಸ್-ಎಸ್-ಸಿ ಮತ್ತು ಆರ್-ಆರ್-ಬಿಗೆ ಸಂಬಂಧಪಟ್ಟಂಥ ಕ್ಲಾಸಸ್‌ಗಳು ಇನ್ನು ಮುಂದೆ ನಿಮಗೆ ಸ್ಟಾರ್ಟ್ ಆಗ್ತಾವಂತ ಪ್ರಿವಿಯಸ್ ಸ್ಟ್ರಾಟಜಿ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿದ್ದೆ. ಓಕೆ, ಇವತ್ತಿನಿಂದ ಏನು ಮಾಡೋಣ, ಕ್ಲಾಸಸ್‌ನಲ್ಲಿ ಫಸ್ಟ್ ಕ್ಲಾಸು ನಂಬರ್ ಸಿಸ್ಟಮಲ್ಲಿ. ನಂಬರ್ ಸಿಸ್ಟಮ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು, ನಂಬರ್ ಸಿಸ್ಟಮಲ್ಲಿ ಏನೇನು ಬರ್ತಾವೆ. ಹೌದಾ? ನಂಬರ್ ಸಿಸ್ಟಮಲ್ಲಿ ಸರ್ ಕ್ಲಾಸಿಫಿಕೇಶನು ಬರುತ್ತೆ. ಹೌದಾ? ಅದರಲ್ಲಿ ಕ್ಲಾಸಿಫಿಕೇಶನ್ ಬರುತ್ತೆ. ನೆಕ್ಸ್ಟು ಯೂನಿಟ್ ಡಿಜಿಟ್ ಬರುತ್ತೆ. ಯೂನಿಟ್ ಡಿಜಿಟ್ ಅಂದರೆ ಕೊನೆಯ ಸಂಖ್ಯೆ ಬಗ್ಗೆ ಬರುತ್ತೆ. ನೆಕ್ಸ್ಟು ನಂಬರ್ ಆಫ್ ಜೀರೋ ಬರ್ತವೆ. ನಂಬರ್ ಆಫ್ ಜೀರೋ. ನೆಕ್ಸ್ಟು ಡಿವಿಜಿಬಿಲಿಟಿ, ವಿಭಜನೆ. ಕ್ಲಿಯರ್? ಡಿವಿಜಿಬಿಲಿಟಿ ಬರುತ್ತೆ. ನೆಕ್ಸ್ಟು ರಿಮೈಂಡರ್, ಶೇಷಗಳ ಬಗ್ಗೆ ಬರ್ತವೆ. ಇಷ್ಟು ನಂಬರ್ ಸಿಸ್ಟಮಲ್ಲಿ ಬರ್ತಕ್ಕಂಥ ಸಬ್ ಟಾಪಿಕ್ಸು. ಫಸ್ಟ್ ಒಂದದ್ದು ಕ್ಲಾಸಿಫಿಕೇಶನ್ ಆಗ್ಬೋದು, ಯೂನಿಟ್ ಡಿಜಿಟ್ ಆಗ್ಬೋದು, ನಂಬರ್ ಆಫ್ ಜೀರೋ ಆಗ್ಬೋದು, ಡಿವಿಜಿಬಿಲಿಟಿ ಆಗ್ಬೋದು, ರಿಮೈಂಡರ್ ಆಗ್ಬೋದು. ಇಷ್ಟು ಟಾಪಿಕ್ಸ್ನಲ್ಲಿ ಇವತ್ತು ಮೊದಲನೇ ಟಾಪಿಕನ್ನು ನಾವು ನೋಡೋಣ. ಫಸ್ಟ್ ಬರ್ತಕ್ಕಂಥ ಟಾಪಿಕ್ ಅಂದರೆ ನೋಡ್ರಿ, ಡಿವಿಜಿಬಿಲಿಟಿನ ನಾವು ನೋಡ್ತಾ ಇದ್ವಿ. ವಿಭಜನೆ ಬಗ್ಗೆ ಪಾಠವನ್ನು ನೋಡೋಣ. ಯಾವುದು? ಡಿವಿಜಿಬಿಲಿಟಿ ಬಗ್ಗೆ ನೋಡೋಣ. ನಾನು ನಿಮ್ಮ ಸಂತೋಷ್ ಫಂಗಲ್, ಮ್ಯಾಥ್ಸ್ ಫ್ಯಾಕಲ್ಟಿ, ಗೊತ್ತಿದೆ. ಹೌದಾ? ವಿಭಜನೆ ಬಗ್ಗೆ ನೋಡೋಣ. ಹಾಗಾದರೆ ನಂಬರ್ ಸಿಸ್ಟಮ್ನಲ್ಲಿ ನಾವು ವಿಭಜನೆ ನೋಡಕ್ಕೆ ಹೋದಾಗ ಇಲ್ಲಿ ಕ್ವಶನ್ಸ್ ಬರ್ತವೆ. ಹಾಗಾದರೆ ವಿಭಜನೆ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸನ್ನು ನೋಡೋಣ. ಸರ್, ಡಿವಿಜಿಬಿಲಿಟಿ ಅಂದರೆ ಏನು? ಯಾವ ಥರ ಡಿವಿಜಿಬಿಲಿಟಿ ಮೇಲೆ ಪ್ರಶ್ನೆಗಳು ಬರ್ತವೆ? ಇದ್ರ ಬೇಸಿಕ್ ನಿಮಗೆಲ್ಲ ಗೊತ್ತಾದರೆ ನೆಕ್ಸ್ಟ್ ಪ್ರಾಬ್ಲಮ್ಸನ್ನು ನೀವೆಲ್ಲ ಸಾಲ್ವ್ ಮಾಡ್ತೀರ. ಹೌದಾ? ಡಿವಿಜಿಬಿಲಿಟಿ ನೋಡಿ, ವಿಭಜನೆ. ಎಸ್-ಎಸ್-ಸಿ ಮತ್ತು ರೈಲ್ವೆ ಎಕ್ಸಾಮ್ಗೆ ನಂಬರ್ ಸಿಸ್ಟಮು ಸ್ಟೇಟ್ ಗೌರ್ಮೆಂಟ್ನಲ್ಲಿ ಇದ್ದಂಥ ಬುಕ್ಸನ್ನು ರೆಫರ್ ಮಾಡೋಕ್ಕಿಂತ ಮುಂಚೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸು, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮು ತುಂಬ ಡಿಫ್ರೆಂಟ್ ಇರ್ತವೆ. ಹೌದಾ? ರೈಲ್ವೇನೇನಿರುತ್ತೆ, 30 ಫಸ್ಟು NTPCಯಲ್ಲಿ ಫಸ್ಟ್ ಎಕ್ಸಾಮ್ ಇರುತ್ತೆ, ಪ್ರಿಲಿಮ್ಸ್ ಇರುತ್ತೆ, ನೆಕ್ಸ್ಟ್ ಮೇನ್ ಸಿ ಟೈಪ್ ಇರುತ್ತೆ. ಹೌದಾ? CBT 1 ಆ್ಯಂಡ್ CBT 2 ಅಂತ ಇರುತ್ತೆ. CBT 1ನಲ್ಲಿ 30 ಮ್ಯಾಥ್ಸ್ ಇರ್ತವೆ, 30 ರೀಸನಿಂಗ್ ಇರ್ತವೆ, 40 GK ಇರ್ತವೆ. CBT 2ನಲ್ಲಿ 35 ಮ್ಯಾಥ್ಸು, 35 ರೀಸನಿಂಗು, 50 GK ಇರ್ತವೆ. SSC GDನಲ್ಲಿ 20 ಮ್ಯಾಥ್ಸು, 20 ರೀಸನಿಂಗು, 20 GK, 20 ಇಂಗ್ಲೀಷ್ ಆರ್ ಹಿಂದಿ ಇರುತ್ತವೆ. ಇವೆಲ್ಲದಕ್ಕೂ ಎಷ್ಟು? 60 ನಿಮಿಷ ಟೈಮ್ ಇರುತ್ತೆ. 60 ನಿಮಿಷದಲ್ಲಿ 80 ಕ್ವಶನ್ನ ಟಚ್ ಮಾಡಬೇಕು ನೀವು. ಅದಕ್ಕೆ SSC GDಗೆ. ನೆಕ್ಸ್ಟು ರೈಲ್ವೆಯಲ್ಲಿ 90 ನಿಮಿಷಕ್ಕೆ 100 ಕ್ವಶನ್ನ ಟಚ್ ಮಾಡಬೇಕು. 90 ಮಿನಿಟ್ಸ್ 100 ಕ್ವಶನ್ ಇರುತ್ತೆ. ಅಂದರೆ ನೀವು ಪ್ರಾಕ್ಟೀಸ್ ಮಾಡುವಾಗ ಲೆಂತಾಗಿ ಪ್ರಾಕ್ಟೀಸ್ ಮಾಡೋದು. ಒಂದು ಕ್ವಶನ್ 2 ನಿಮಿಷ 3 ನಿಮಿಷ ತೊಗೊಂಡು ಆನ್ಸರ್ ಮಾಡ್ತೀರಾ ಇಲ್ಲಿ ಪ್ರಾಕ್ಟೀಸ್ ಮಾಡುವಾಗ. ಒಂದೊಂದು ಟಾಪಿಕನ್ನು 3 ತಾಸು 4. ಆದರೆ ಎಕ್ಸಾಮ್ನಲ್ಲಿ 36 ಸೆಕೆಂಡಲ್ಲಿ ಆನ್ಸರ್ ಬರಬೇಕು. ಎಷ್ಟು? 36 ಸೆಕೆಂಡ್ ಒಳಗೆ ಆನ್ಸರ್ ಬರಬೇಕು. ಸೊ ಆ ಥರ ಪ್ರಾಕ್ಟೀಸ್ ನೀವು ಮಾಡಬೇಕು. ಆ ಥರ ಪ್ರಾಕ್ಟೀಸ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಬೇಸಿಕ್ ಎಲ್ಲವೂ ಕರೆಕ್ಟಾಗಿ ಗೊತ್ತಿರಬೇಕು. ಹಾಗಾದರೆ ಬನ್ನಿ, ಬೇಸಿಕ್ ಏನು ಸರ್ ಡಿವಿಜಿಬಿಲಿಟಿಯಲ್ಲಿ? ಫಸ್ಟ್ ನೋಡಿರಿ ಸರ್, ಡಿವಿಜಿಬಿಲಿಟಿಯಲ್ಲಿ ಬೇಸಿಕ್ ಅಂತಂದರೆ, ಇವಾಗ ನಂಬರ್ ಸಿಸ್ಟಮ್ನಲ್ಲಿ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗ್ತವೆ ಸರ್? 1ರಿಂದ ಸ್ಟಾರ್ಟ್ ಆಗುತ್ತೆ. 2, 3, 4, 5, 6, 7, 8, 9. ಬಟ್ ಒಂದೊಂದು ನಂಬರ್ಗೆ ಅದೇ ಆದಂಥ ರೂಲ್ ಇದೆ. ಎಸ್, 1 ನಂಬರ್ಗೆ 1 ರೂಲ್, 2 ನಂಬರ್ಗೆ 1 ರೂಲ್, 3 ನಂಬರ್ಗೆ 1 ರೂಲ್, 4 ನಂಬರ್ಗೆ 1 ರೂಲ್, 5 ನಂಬರ್ಗೆ 1 ರೂಲ್, 6 ನಂಬರ್ಗೆ 1 ರೂಲ್, 7 ನಂಬರ್ಗೆ 1 ರೂಲ್, 8 ನಂಬರ್, 9 ಪ್ರತಿಯೊಂದಕ್ಕೂ ರೂಲ್ ಇದ್ದಾವೆ. ಸೊ ಆ ರೂಲ್ ನಿಮಗೆ ತಿಳ್ಕೊಂಡ್ರೆ ಡಿವಿಜಿಬಿಲಿಟಿಯ ಚಾಪ್ಟರ್ ಏನಿದೆಯಲ್ಲ, ಸಬ್ ಟಾಪಿಕ್ಸ್ ನಂಬರ್ ಸಿಸ್ಟಮ್ನಲ್ಲಿ ಪರ್ಫೆಕ್ಟ್ ಆಗಿಬಿಡ್ತೀರ. ಅದ್ರ ಮೇಲೆ ಹೇಗೆ ಪ್ರಶ್ನೆ ಬರ್ತಾವೆ ಅನ್ನೋದನ್ನು ನಾವು ನೋಡೋಣ ಮುಂದೆ. ಮೊದಲು ಇದನ್ನೆಲ್ಲ ತಿಳ್ಕೊಡ್ರಿ. ಇವಾಗ ಫಸ್ಟ್ ರೂಲ್ ನಂಬರ್ 1 ನಿಮ್ಗೆ ಗೊತ್ತಿರುತ್ತೆ, ಕಾಮನ್ ಆಗಿ ಇಂಟು 1 ಮಾಡ್ತೀರ. ಹಾಗಾದರೆ ರೂಲ್ 2 ಏನಾಗುತ್ತೆ ಸರ್?
ಡಿವಿಜಬಿಲಿಟಿಯಲ್ಲಿ ರೂಲ್ 2 ಏನಿದೆಯಲ್ಲ, ಲಾಸ್ಟ್ ಡಿಜಿಟ್ ಕೊನೆಯ ಸಂಖ್ಯೆ. ಯಾವ ಡಿಜಿಟ್ ರೀ? ಲಾಸ್ಟ್ ಡಿಜಿಟ್ ಕೊನೆಯ ಸಂಖ್ಯೆ ಬಗ್ಗೆ ಹೇಳುತ್ತೆ. ಲಾಸ್ಟ್ ಡಿಜಿಟ್. ಹಾಗಾದರೆ ರೂಲ್ 3 ಏನು ಹೇಳುತ್ತೆ ಸರ್? ತಗೊಳ್ರಿ, ರೂಲ್ 3 ಏನು ಹೇಳುತ್ತೆ? ರೂಲ್ 3, ಸಮ್ ಆಫ್ ಡಿಜಿಟ್ಸ್ must be divisible by 3. ಸಮ್ ಆಫ್ ಡಿಜಿಟ್ಸ್ ಮಸ್ಟ್ ಬಿ ಡಿವಿಜಿಬಲ್ ಬೈ 3. ಕೊಟ್ಟಂಥ ಸಂಖ್ಯೆಗಳು ಎಲ್ಲವನ್ನು ಕೂಡಿಸಿದಾಗ ಅದು 3ರಿಂದ ವಿಭಜನೆ ಆಗಬೇಕು. ಇದು ರೂಲ್ 3. ನಾನು ಇಲ್ಲಿ ಹಾಗೆ ಹೇಳ್ತಾ ಇದ್ದೀನಿ. ಆಮೇಲೆ ರೂಲ್ 1, ರೂಲ್ 2 ಅನ್ನು ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹಾಗಾದರೆ 1ರಿಂದ 9 ನಂಬರ್ಸನ್ನು ಏನು ಬರ್ಕೊಂಡಿರಲ್ಲ, ಸಿಂಗಲ್ ನಂಬರ್ಸ್ ಮಾತ್ರ ಇರಬೇಕು, 2 ಡಿಜಿಟ್ ಅಲ್ಲ. ನಂಬರ್ ಸಿಸ್ಟಮ್ ಅಂದರೆ 9 ಆದಮೇಲೆ 10 ಬರುತ್ತೆ. 10 ಏನಾಗುತ್ತೆ? ರಿಪೀಟ್ ಆಗುತ್ತೆ. 10, 11, 12, 13 ಇವೇನಾಗಲ್ಲ, ಇದೇ ನಂಬರ್ಸು 1ರಿಂದ 9 ನಂಬರ್ಸ್ ನೆಕ್ಸ್ಟ್ ರಿಪೀಟ್ ಆಗ್ತಾ ಇರ್ತವೆ. ಹೌದಾ? ಇವಾಗ ನೆಕ್ಸ್ಟ್ ಹೋಗ್ತೀರಾ, ಇಲ್ಲಿಗೆ ಹೋಗ್ತೀರಾ, 4ಗೆ ಹೋಗ್ತೀರಾ. 4 ರೂಲ್ 4 ಏನು ಹೇಳುತ್ತೆ ಸರ್? ಲಾಸ್ಟ್ 2 ಡಿಜಿಟ್ ಕೊನೆಯ 2 ಸಂಖ್ಯೆಗಳು 4ರಿಂದ ಡಿವಿಜಬಲ್ ಆಗಬೇಕು. ಎಸ್, ಕೊನೆಯ 2 ಸಂಖ್ಯೆಗಳು 4ರಿಂದ ಡಿವಿಜಬಲ್ ಆಗಬೇಕು. ನೆಕ್ಸ್ಟ್ ರೂಲ್ 5 ಏನು ಹೇಳುತ್ತೆ? ಬನ್ನಿ, ರೂಲ್ 5, ಲಾಸ್ಟ್ ಡಿಜಿಟ್ ಕೊನೆಯ ಸಂಖ್ಯೆ. ಹೌದಾ? ಇಷ್ಟು ಅರ್ಥ ಮಾಡಿಕೊಡ್ರಿ ನೀವು. ಕೊನೆಯ ಸಂಖ್ಯೆ ಏನಿರಬೇಕು ಸರ್? 0 ಇರಬೇಕು ಅಥವಾ 5 ಇರಬೇಕು. ಕೊನೆಯ ಸಂಖ್ಯೆ 0 ಮತ್ತು 5 ಇದ್ದಾಗ ಅದು 5ರಿಂದ ಡಿವಿಜಿಬಲ್ ಆಗುತ್ತೆ. ಹೌದಾ? ನೆಕ್ಸ್ಟು ರೂಲ್ 6 ರೂಲ್ ಏನು ಹೇಳುತ್ತೆ ಸರ್? 6 ರೂಲ್ ಏನು ಹೇಳುತ್ತೆ ಅಂದರೆ 2 × 3, 2 3 6. ಹೌದಾ? 2 × 3. ರೂಲ್ 2 ಏನು ಗೊತ್ತಿದೆ? ಲಾಸ್ಟ್ ಡಿಜಿಟು 2ರಿಂದ ಡಿವಿಜಿಬಲ್ ಆಗಬೇಕು ಅಂತ ಗೊತ್ತಿದೆ. ರೂಲ್ 3 ಏನು ಗೊತ್ತಿದೆ? ಸಮ್ ಆಫ್ ಡಿಜಿಟ್ಸ್ ಮಸ್ಟ್ ಬಿ ಡಿವಿಜಿಬಲ್ ಬೈ 3. ಹಾಗಾದರೆ ರೂಲ್ 6 ಏನಿದೆಯಲ್ಲ, ಇದು ರೂಲ್ ಏನು ಹೇಳುತ್ತೆ? 2 × 3, 2ರಿಂದನೂ ಡಿವಿಜಿಬಲ್ ಆಗಬೇಕು, 3ರಿಂದನೂ ಡಿವಿಜಿಬಲ್ ಆಗಬೇಕು. ಆವಾಗ ಆ ಪೂರ್ತಿ ಸಂಖ್ಯೆ 6ರಿಂದ ಡಿವಿಜಿಬಲ್ ಆಗುತ್ತೆ ಅಂತ ಅರ್ಥ. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ 7th ಉತ್ತರ. ಈ 7 ಇದೆಯಲ್ಲ, ವೆರಿ ಇಂಪಾರ್ಟೆಂಟ್ ನೋಡ್ರಿ. 7 ಅನ್ನೋದು ಅಲ್ಲಿ ಏನು ಕೊಟ್ಟಿರ್ತಾರಲ್ಲ ನಂಬರ್ಸು, ಆ ನಂಬರ್ಸ್ನಲ್ಲಿ ರಿಮೈನಿಂಗ್ ನಂಬರ್ಸ್ ಅಂತ ಇರ್ತವೆ. ನಾ ಪೂರ್ತಿ ಹಾಗೆ ಹೇಳ್ತೇನೆ ನಿಮಗೆ. ರಿಮೈನಿಂಗ್ ನಂಬರ್ಸಲ್ಲಿ, ಹೌದಾ, ರಿಮೈನಿಂಗ್ ನಂಬರ್ಸ್ನಲ್ಲಿ ಕೊನೆಯ ಸಂಖ್ಯೆಯನ್ನು, ಲಾಸ್ಟ್ ಡಿಜಿಟನ್ನು ಇಂಟು 2 ಮಾಡಿ ಈ ರಿಮೈನಿಂಗ್ ನಂಬರಲ್ಲಿ ಮೈನಸ್ ಮಾಡಬೇಕು. ಪೂರ್ತಿ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ 1ರಿಂದ 9ವರೆಗೂ ಯಾವ ಥರ ಬರುತ್ತೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ರಿಮೈನಿಂಗ್ ನಂಬರ್ಸ್ ಏನಿರ್ತಾವಲ್ಲ, ನೀವು ರೂಲ್ 7ಅಲ್ಲಿ ಕೊನೆಯ ಸಂಖ್ಯೆಯನ್ನು ಡಬಲ್ ಮಾಡಿ ರಿಮೈನಿಂಗ್ ನಂಬರ್ಸಲ್ಲಿ ಮೈನಸ್ ಮಾಡಬೇಕು. ಹೌದಾ? ನೆಕ್ಸ್ಟ್ ರೂಲ್ 8. ರೂಲ್ 8 ಏನು ಹೇಳುತ್ತೆ? ತಗೊಳ್ರಿ, ಲಾಸ್ಟ್ 3 ಡಿಜಿಟ್ ಕೊನೆಯ 3 ಸಂಖ್ಯೆಗಳು ಎಷ್ಟರಿಂದ ಡಿವಿಜಿಬಲ್ ಆಗಬೇಕ್ರಿ ಸರ್? 8ರಿಂದ ಡಿವಿಜಿಬಲ್ ಆಗಬೇಕು. ಕೊನೆಯ 3 ಸಂಖ್ಯೆಗಳು 8ರಿಂದ ಡಿವಿಜಿಬಲ್ ಆಗಬೇಕು. ಓಕೆ, ಯಾವ ಆಗ್ತವೆ ಯಾವ ಆಗಲ್ಲ ಅನ್ನೋದು ನೋಡೋಣ ಮುಂದೆ ಕ್ವಶನಲ್ಲಿ. ನೆಕ್ಸ್ಟ್ ರೂಲ್ 9. ರೂಲ್ 9 ಹೇಳುತ್ತೆ ಸರ್, ಸಮ್ ಆಫ್ ಡಿಜಿಟ್ಸ್. ಕರೆಕ್ಟಾಗಿ ನೋಟ್ ಮಾಡಿಕೊಡ್ರಿ. ಸಮ್ ಆಫ್ ಡಿಜಿಟ್ಸ್ ಮಸ್ಟ್ ಬಿ divisible by 9. ಹೌದಾ? ಇವಾಗ ಎಲ್ಲ ಪ್ರತಿಯೊಂದು ರೂಲು ನಿಮಗೆ ಕರೆಕ್ಟಾಗಿ ಗೊತ್ತಾಗಿದ್ದಾವೆ. ರೂಲ್ 2 ಏನು ಹೇಳುತ್ತೆ ಸರ್? ಕೊನೆಯ ಸಂಖ್ಯೆ 2ರಿಂದ ಡಿವಿಜಿಬಲ್ ಆಗಬೇಕು, ಆಗುತ್ತೆ. ರೂಲ್ 3 ಏನು ಹೇಳುತ್ತೆ ಸರ್? ಕೊಟ್ಟಂಥ ಸಂಖ್ಯೆಗಳನ್ನು ಕೂಡಿಸಿದಾಗ ಅದು 3ರಿಂದ ಭಾಗಾಕಾರ ಆಗಬೇಕು. ರೂಲ್ 4 ಏನು ಹೇಳುತ್ತೆ ಸರ್? ಕೊಟ್ಟಂಥ ಕೊನೆಯ ಸಂಖ್ಯೆಗಳು 4ರಿಂದ ಡಿವಿಜಿಬಲ್ ಆಗಬೇಕು. ರೂಲ್ 5 ಹೇಳುತ್ತೆ ಸರ್, ಲಾಸ್ಟ್ ಡಿಜಿಟು ಕೊನೆಯ ಸಂಖ್ಯೆ 0 ಇರಬೇಕು ಅಥವಾ 5 ಇರಬೇಕು, ಆವಾಗೇನಾಗುತ್ತೆ? 5ರಿಂದ ಡಿವಿಜಿಬಲ್ ಆಗುತ್ತೆ. ರೂಲ್ 6 ಏನು ಹೇಳುತ್ತೆ? 2 × 3 ಮಾಡ್ತಾರೆ. ಆಲ್ರೆಡಿ ನಮ್ಮ ರೂಲ್ 2 ಏನಿದೆ? ಲಾಸ್ಟ್ ಡಿಜಿಟು 2 ಇಂದ ಡಿವಿಜಿಬಲ್ ಆಗಬೇಕು. ರೂಲ್ 3 ಏನು ಹೇಳುತ್ತೆ? ಸಮ್ ಆಫ್ ಡಿಜಿಟ್ಸ್ ಮಸ್ಟ್ ಬಿ ಡಿವಿಜಿಬಲ್ ಬೈ 3. ಕೊಟ್ಟಂಥ ಸಂಖ್ಯೆಗಳು ಏನಾಗಬೇಕು? ಕೂಡಿಸಿದಾಗ ಅದು
3ರಿಂದ ಡಿವಿಜಿಬಲ್ ಆಗಬೇಕು. ರೂಲ್ 7 ಹೇಳುತ್ತೆ ಅಲ್ಲಿ ಕೊಟ್ಟಂಥ ಸಂಖ್ಯೆಯ ಕೊನೆಯ ಸಂಖ್ಯೆಯನ್ನು ಡಬಲ್ ಮಾಡಿ ರಿಮೈನಿಂಗ್ ನಂಬರ್ಸ್ ಏನಿರ್ತಾವಲ್ಲ ಆ ನಂಬರ್ಸಲ್ಲಿ ಮೈನಸ್ ಮಾಡ್ತಾ ಹೋಗಬೇಕು. ಮೈನಸ್ ಮಾಡಿದಾಗ ಪೂರ್ತಿ ಲಾಸ್ಟ್ ರಿಮೈಂಡರ್ ಏನಿರಬೇಕು 0 ಇರಬೇಕು. ಯಾವಾಗ ನೀವು 7ಇಂದ ಡಿವಿಜಿಬಲ್ ಮಾಡ್ತಿರಲ್ಲ ರಿಮೈಂಡರ್ ಏನಿರಬೇಕು 7 ಇರಬೇಕು. ಕೊನೆಯ ಸಂಖ್ಯೆಯನ್ನು ಇಂಟು ಮಾಡಿ ರಿಮೈನಿಂಗ್ ನಂಬರ್ಸಲ್ಲಿ ಮೈನಸ್ ಮಾಡಬೇಕು. ಇದು ರೂಲ್ 7. ರೂಲ್ 8 ಏನು ಹೇಳುತ್ತೆ ಲಾಸ್ಟ್ 3 ಡಿಜಿಟ್ ಕೊನೆಯ 3 ಸಂಖ್ಯೆಗಳು 8ರಿಂದ ಡಿವಿಜಿಬಲ್ ಆಗಬೇಕು. ಹೌದಾ. ನೆಕ್ಸ್ಟ್ ರೂಲ್ 9 ಹೇಳುತ್ತೆ ಸಮ್ ಆಫ್ ಡಿಜಿಟ್ಸ್ ಮಸ್ಟ್ ಬಿ ಡಿವಿಜಿಬಲ್ ಬೈ ಕೊಟ್ಟಂಥ ಸಂಖ್ಯೆಗಳು ಕೂಡಿಸಿದಾಗ ಅದು 9ರಿಂದ ಡಿವಿಜಿಬಲ್ ಆಗಬೇಕು. ಇದು 1ರಿಂದ 9 ಸಂಖ್ಯೆ ಏನಿದಾವಲ್ಲ ನಂಬರ್ ಸಿಸ್ಟಮ್ನಲ್ಲಿ ಈ ಥರ ಬರ್ತವೆ. ಇದು ನಾನು ನಿಮಗೆ 1ರಿಂದ 9 ಈ ಥರ ಬರ್ತಾವೆ ಅಂತ ಹೇಳಿ. ಇವಾಗ ಪ್ರತಿಯೊಂದು ರೂಲನ್ನು ಬೇರೆ 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 ಥರ ಆಗಿ ನಿಮಗೆ ಸಪ್ರೇಟಾಗಿ ತೋರಿಸ್ತೇನೆ. ಫಸ್ಟು ರೂಲ್ಗಳನ್ನು ಕರೆಕ್ಟಾಗಿ ನೋಡ್ಕೊಂಡ್ರೆ ನಿಮಗೆ 1ರಿಂದ 9 ಸಂಖ್ಯೆ ಮೇಲೆ ಹೊರತುಪಡಿಸಿ ಬೇರೆ ಯಾವ ಸಂಖ್ಯೆನೂ ಕೇಳಲ್ಲ. ಈ ಸಂಖ್ಯೆ ಮೇಲೆ ಪ್ರಶ್ನೆಯನ್ನೇ ಹಾಕ್ತಾರೆ. ಹೌದಾ. ಇವಾಗ 1ರಿಂದ 9 ಇದೆ. ಹಾಗಾದರೆ ಬನ್ನಿ ಫಸ್ಟ್ ನೋಡೋಣ. ನಾವು ಫಸ್ಟ್ ಯಾವುದನ್ನು ನೋಡೋಣ ನೋಡ್ರಿ ರೂಲು. ಫಸ್ಟ್ ರೂಲನ್ನು ನೋಡೋಣ. ರೂಲ್ 2, 4, 8 2, 4, 8ರ ರೂಲ್ನ ನೋಡೋಣ. ಅಲ್ಲಿ 1ರಿಂದ 9ರವರೆಗೂ ನಾನು ನಿಮ್ಗೆ ಡೈರೆಕ್ಟಾಗಿ ಹೇಳಿದೆ. ಬಟ್ ಇಲ್ಲಿ ಏನು ಮಾಡ್ತಾನೆ ಅಂದರೆ ರೂಲ್ 2, ರೂಲ್ 4, ರೂಲ್ 8 ಸಪ್ರೇಟಾಗಿ ಹೇಳ್ತೀನಿ. ಹೌದಾ. ಇವಾಗ ರೂಲ್ 2ಗೆ ಬನ್ನಿ. ಫಸ್ಟು ಇಲ್ಲಿರೋ ಒಂದು ಸಂಖ್ಯೆ ತಗೋತೀನಿ. ಇವಾಗ ನೋಡ್ರಿ 2 ಇದೆಯಲ್ಲ 2 ಅಂತಂದ್ರೆ ಏನ್ರಿ ಸರ್ 2 ಪವರ್ ಆಫ್ 1. 2 ಅಂದರೆ 2 ಪವರ್ ಆಫ್ 1. ಇಲ್ಲಿ ಪವರ್ ಏನಂತ ಇದೆಯಲ್ಲ ಪವರ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾಕೆ ಪವರ್ ಇಂಪಾರ್ಟೆಂಟ್ ಅಂದರೆ 2 ಪವರ್ ಆಫ್ 1, 4 ಅಂದರೆ 2 ಪವರ್ ಆಫ್ 2, 8 ಅಂದರೆ 2 ಪವರ್ ಆಫ್ 3. ಪವರ್ ಅಂದರೆ 2ನ್ನ 1 ಸಲ ಇಂಟು ಮಾಡಿ 2 ಬರುತ್ತೆ, 2ನ್ನ 2 ಸಲ ಇಂಟು ಮಾಡಿ 4 ಬರುತ್ತೆ, 2ನ್ನ 3 ಸಲ ಇಂಟು ಮಾಡಿದಾಗ 8 ಬರುತ್ತೆ. ಇದು ಪವರ್ ನಿಮಗೆ ಕನ್ಸಿಡರ್ ಮಾಡಿ ತೋರಿಸುತ್ತೆ. ಹಾಗಾದ್ರೆ 2 ಪವರ್ ಆಫ್ 1 ಆಯಿತು, 2 ಪವರ್ ಆಫ್ 2 ಆಯಿತು, 2 ಪವರ್ ಆಫ್ 3. ಇವಾಗ 2 ಪವರ್ ಆಫ್ 1 ಬನ್ನಿ. ಒಂದು ಸಂಖ್ಯೆ ಬರ್ಕೊಡ್ರಿ. ಯಾವ ಸಂಖ್ಯೆ ಅಂತಂದರೆ 2, 4, 3, 4 ಅನ್ನೋ ಒಂದು ಸಂಖ್ಯೆ ಇದೆ. ಇವಾಗ ನಿಮ್ಮ ಕ್ವಶನ್ ಎಲ್ಲಿ ಮಾಡ್ತಾರಂದರೆ 2, 4, 3, 4 ಈ ನಂಬರ್ ಏನಿಲ್ಲ ಈ ನಂಬರು 2ರಿಂದ ಡಿವಿಜಿಬಲ್ ಆಗತ್ತಾ ಇಲ್ವಾ ಅಂತ ಕೇಳ್ತಾರೆ. ನೋಡಿದ ತಕ್ಷಣ ಆಗತ್ತೆ. ಯಾವಾಗ ಆಗತ್ತೆ ಯಾವಾಗ ಆಗಲ್ಲ ಅಂತ ಆ ನಂಬರ್ನ ನೋಡಿದ ಕೂಡಲೇ ನಮ್ಗೆ ಗೊತ್ತಾಗುತ್ತೆ. ಹೌದಾ. ಹೇಗೆ ಅನ್ನೋದು ನೋಡ್ರಿ ಇಲ್ಲಿ. ಇವಾಗ 2, 4, 3, 4 ರೂಲ್ 2 ಏನು ಹೇಳುತ್ತೆ ಸರ್ ಕೊನೆಯ ಸಂಖ್ಯೆ ಕರೆಕ್ಟಾಗಿ ನೋಟ್ ಮಾಡ್ಕೊಡ್ರಿ. ಓಕೆ. ಲಾಸ್ಟ್ ಡಿಜಿಟ್ should be divisible by 2. ಕೊಟ್ಟಂತ ಸಂಖ್ಯೆಯ ಕೊನೆಯ ಸಂಖ್ಯೆ ಎಷ್ಟರಿಂದ ಡಿವಿಜಿಬಲ್ ಆಗಬೇಕಂತ ಇದೆ 2ರಿಂದ ಡಿವಿಜಿಬಲ್ ಆಗಬೇಕು. ಹೌದಾ. ಹಾಗಾದ್ರೆ 2ರಿಂದ ಡಿವಿಜಿಬಲ್ ಆಗೋ ಸಂಖ್ಯೆಗಳು ಯಾವುವು ಬನ್ನಿ ನೋಟ್ ಮಾಡ್ಕೊಡ್ರಿ ಕರೆಕ್ಟಾಗಿ. ಸರ್ 2ರಿಂದ ಡಿವಿಜಿಬಲ್ ಆಗ್ಬೇಕಂದ್ರೆ ಲಾಸ್ಟ್ ಡಿಜಿಟ್ ಏನಿರ್ಬೇಕ್ರಿ ಈವನ್ ನಂಬರ್ ಇರಬೇಕು. ಈವನ್ ನಂಬರ್ ಅಂದ್ರೆ ಏನ್ರಿ ಸಮ ಸಂಖ್ಯೆಗಳು. ಆಡ್ ನಂಬರ್ಸ್ ಅಂದ್ರೆ ಏನ್ರಿ ಬೆಸ ಸಂಖ್ಯೆಗಳು. ಈವನ್ ನಂಬರ್ ಇರಬೇಕು. ಹಾಗಾದ್ರೆ ಈವನ್ ನಂಬರ್ ಯಾವ್ಯಾವು ಸರ್ 0, 2, 4, 6, 8 ಇವೆಲ್ಲ ಏನ್ರಿ ಈವನ್ ನಂಬರ್ಸು. ಹಾಗಾದ್ರೆ ಯಾವಾಗ ನೀವು 2ರಿಂದ ಡಿವಿಜಿಬಲ್ ಮಾಡ್ತಿರಲ್ಲ ಡಿವಿಜಿಬಲ್ ಮಾಡುವಾಗ ಕೊನೆಯ ಸಂಖ್ಯೆ ಈವನ್ ನಂಬರ್ ಇರಬೇಕು. ಕೊನೆಯ ಸಂಖ್ಯೆ ಈವನ್ ನಂಬರ್ ಅಂದರೆ 0, 2, 4, 6, 8 ನಂಬರ್ ಇತ್ತಂದರೆ ಅದು ಎಷ್ಟರಿಂದ ಡಿವಿಜಿಬಲ್ ಆಗುತ್ತೆ ಅಂತ ಅರ್ಥ 2ರಿಂದ ಡಿವಿಜಿಬಲ್ ಆಗುತ್ತೆ ಅಂತ ಅರ್ಥ. ನೆಕ್ಸ್ಟ್ ಬನ್ನಿ. ಇದು ರೂಲ್ 2 ಆಯಿತು. ಕ್ಲಿಯರ್. ನೆಕ್ಸ್ಟು 4 ರೂಲ್ 4 ಅಂತಂದ್ರೆ ಏನ್ರಿ ಸರ್ 4 ಅಂತಂದರೆ 2 ಪವರ್ ಆಫ್ 2.
2 ಪವರ್ ಆಫ್ 2 ಅಂತಂದರೆ ಕೊನೆಯ ಸಂಖ್ಯೆಗಳು. ಇವಾಗ ಇದೇ ನಂಬರ್ನ ತಗೊಳ್ರಿ. ಹೌದಾ, ಇಲ್ಲೇನು ಕೊಟ್ಟಿದಾರಲ್ಲ 2 4 3 4 ನಂಬರ್ನ ತಗೊಳ್ರಿ. 2 4 3 4 2 ಪವರ್ ಆಫ್ 2 ಪವರ್ 2 ಅಂತಂದರೆ ಕೊನೆಯ 2 ಸಂಖ್ಯೆಗಳು. ಪವರ್ 1 ಅಂದರೆ ಕೊನೆಯ ಸಂಖ್ಯೆ, ಪವರ್ 2 ಅಂತ ಇದೆ ಕೊನೆಯ 2 ಸಂಖ್ಯೆಗಳು. ಕೊನೆಯ 2 ಸಂಖ್ಯೆಗಳು ಲಾಸ್ಟ್ 2 ಡಿಜಿಟ್ ಕರೆಕ್ಟಾಗಿ ನೋಟ್ ಮಾಡ್ಕೊಂಬಿಡಿ. ನಾನು ನಿಮಗೆ ಆಲ್ರೆಡಿ ಬರ್ಸಿದ್ದೀನಿ. ಲಾಸ್ಟ್ 2 ಡಿಜಿಟ್ಸ್. ಲಾಸ್ಟ್ 2 ಡಿಜಿಟ್ಸ್ ಎಷ್ಟರಿಂದ ಡಿವಿಜಿಬಲ್ ಆಗಬೇಕಂತೆ? 4ರಿಂದ ಡಿವಿಜಿಬಲ್ ಆಗುತ್ತೆ. ಕೊನೆಯ 2 ಸಂಖ್ಯೆ 34 ಪೂರ್ತಿ 4ರಿಂದ ಡಿವಿಜಿಬಲ್ ಆದರೆ ಈ ಸಂಖ್ಯೆ 4ರಿಂದ ಭಾಗಾಕಾರ ಆಗುತ್ತೆ ಅಂತ ಅರ್ಥ. 4ರಿಂದ ಭಾಗಾಕಾರ ಆಗದೇ ಇದ್ರೆ ಈ ನಂಬರು ಆ ಸಂಖ್ಯೆಯಿಂದ ಭಾಗಾಕಾರ ಆಗೋದಿಲ್ಲ ಅಂತ ಅರ್ಥ. ಹೌದಾ, ಕರೆಕ್ಟಾಗಿ ನೋಟ್ ಮಾಡಿಕೊಡ್ರಿ ಎಲ್ಲವನ್ನು. ನೆಕ್ಸ್ಟು 4 ಆಯಿತು. ನೆಕ್ಸ್ಟ್ ರೂಲ್ ಯಾವುದು ಗೊತ್ತಾ? 8. 8 ಏನು ಹೇಳುತ್ತೆ ಸರ್? 8 2 ಪವರ್ ಆಫ್ 3. ಪವರ್ ಎಷ್ಟು ಬಂತು ರೀ? 3 ಬಂತು. 3 ಅಂತಂದ್ರೆ ಏನು ಸರ್? ಕೊನೆಯ 3 ಸಂಖ್ಯೆಗಳು. ತಗೊಳ್ರಿ, ಯಾವ ನಂಬರ್ ಇದೆ? 2 4 3 4 ಇದೆ. 2 4 3 4 ಅಂತ ಇದೆ. ಕೊನೆಯ 3 ಸಂಖ್ಯೆ ಅಂದರೆ 434. ಹೌದಾ, ಕೊನೆಯ 3 ಸಂಖ್ಯೆಗಳು ಲಾಸ್ಟ್ 3 ಡಿಜಿಟ್ಸ್. ಲಾಸ್ಟ್ 3 digits should be divisible by 8. ಕೊನೆಯ 3 ಸಂಖ್ಯೆಗಳು 8ರಿಂದ ಪೂರ್ತಿಯಾಗಿ ಡಿವಿಜಿಬಲ್ ಆದರೆ ಅದು ರೂಲ್ 8ಕ್ಕೆ ಅಪ್ಲೈ ಆಗುತ್ತೆ. 8ರಿಂದ ಡಿವಿಜಿಬಲ್ ಆಗದೇ ಇದ್ರೆ ರೂಲ್ 8ಕ್ಕೆ ಅಪ್ಲೈ ಆಗೋದಿಲ್ಲ. ಇದು ರೂಲ್ 2, ರೂಲ್ 4, ರೂಲ್ 8ರ ನಿಯಮಗಳು. ಈ ನಿಯಮಗಳನ್ನು ಕರೆಕ್ಟಾಗಿ ನೋಟ್ ಮಾಡಿಕೊಡ್ರಿ. ರೂಲ್ 2 ಹೇಳುತ್ತೆ ಸರ್ ಕೊನೆಯ ಸಂಖ್ಯೆ ಇವನ್ ನಂಬರ್ ಇರಬೇಕು. ಇವನ್ ನಂಬರ್ 0 2 4 6 8 ಇವನ್ ನಂಬರ್ಸ್ ಇರಬೇಕು. ಇವನ್ ನಂಬರ್ಸ್ ಎಷ್ಟರಿಂದ ಡಿವಿಜಿಬಲ್ ಆಗಬೇಕು? ಡಿವಿಜಿಬಲ್ ಬೈ 2. ರೂಲ್ ಆಫ್ 4 ಹೇಳುತ್ತೆ ಸರ್ 2 ಪವರ್ ಆಫ್ 2 ಕೊನೆಯ 7 ಸಂಖ್ಯೆಗಳು 4ರಿಂದ ಪೂರ್ತಿಯಾಗಿ ಡಿವಿಜಿಬಲ್ ಆಗಬೇಕು. 8 ಏನು ಹೇಳುತ್ತೆ ಸರ್? 2 ಪವರ್ ಆಫ್ 3 ಕೊನೆಯ 3 ಸಂಖ್ಯೆಗಳು 8ರಿಂದ ಡಿವಿಜಿಬಲ್ ಆಗಬೇಕು. ಹೌದಾ, ಇದು 2 4 8 ಬಗ್ಗೆ ನಿಯಮ. ನೆಕ್ಸ್ಟ್ ಬನ್ನಿ, ಕ್ಲಿಯರ್? ನೆಕ್ಸ್ಟ್ ಯಾವುದು ಗೊತ್ತಾ? ರೂಲ್ 5 25 125. ರೂಲ್ 5 25 125. ಹೌದಾ, ಹಾಗಾದರೆ ಫಸ್ಟ್ ಒಂದು ರೂಲ್ ನೋಡೋಣ ಬನ್ನಿ. ರೂಲ್ 5 ನೋಡೋಣ. ಯಾವುದ್ರಿ? ರೂಲ್ 5. 5 ಅಂತಂದ್ರೆ ಏನ್ರಿ ಸರ್? 5 ಪವರ್ ಆಫ್ 1. 5 ಪವರ್ ಆಫ್ 1 ಕೊನೆಯ ಲಾಸ್ಟ್ ಡಿಜಿಟ್, ಕೊನೆಯ ಸಂಖ್ಯೆ ಅಂತ ಅರ್ಥ. ಕೊನೆಯ ಸಂಖ್ಯೆ ಯಾವ್ದು ಇರ್ಬೇಕ್ರಿ? ತಗೊಳ್ರಿ, ಇವಾಗ ಒಂದು ಸಂಖ್ಯೆ ನಾನು 1 5 6 2 5 ಅಂತ ಒಂದು ಸಂಖ್ಯೆ ತಗೊಂಡೆ. ಹೌದಾ, ಇವಾಗ ಈ ಸಂಖ್ಯೆ ಲಾಸ್ಟ್ ಡಿಜಿಟ್ ನಿಮಗೆ ಆಲ್ರೆಡಿ ನಾನು ನೋಟ್ ಮಾಡಿಸಿದ್ದೆ. ರೂಲ್ ಆಫ್ 5 ಅಂತ ಬರ್ಸಿದ್ದೆ ಸರ್. ಲಾಸ್ಟ್ ಡಿಜಿಟ್ ಏನಿರಬೇಕು? 0 ಇರಬೇಕು ಅಥವಾ 5 ಇರಬೇಕು. 0 ಅಥವಾ 5 ಇದ್ದರೆ ಅದು 5ರಿಂದ ಡಿವಿಜಿಬಲ್ ಆಗುತ್ತೆ ಅಂತ ಅರ್ಥ. ಕೊನೆಯ ಸಂಖ್ಯೆ ಏನಿದೆ ನೋಡ್ರಿ, 5 ಇದೆಯಾ? 5 ಇದ್ದರೆ ಡಿವಿಜಿಬಲ್ ಆಗುತ್ತೆ. 0 ಇದ್ರೂ ಡಿವಿಜಿಬಲ್ ಆಗುತ್ತೆ, 5 ಇದ್ರೂ ಡಿವಿಜಿಬಲ್ ಆಗುತ್ತೆ. 0 5 ಬಿಟ್ಟು ಬೇರೆ ಯಾವುದೇ ಸಂಖ್ಯೆ ಇದ್ರೂ ಅದು ಡಿವಿಜಿಬಲ್ ಆಗಲ್ಲ. ಇದನ್ನ ಅರ್ಥ ಮಾಡ್ಕೊಡ್ರಿ. ನೆಕ್ಸ್ಟ್ ಬನ್ನಿ, ಇದು ರೂಲ್ 5. ನೆಕ್ಸ್ಟ್ 25. 25 ಅಂತಂದ್ರೆ ಏನ್ರಿ ಸರ್? 5 ಸ್ಕ್ವೇರ್. 5 ಪವರ್ ಆಫ್ 2. 5 ಸ್ಕ್ವೇರ್ ಮಾಡಿದಾಗ 25 ಆಗುತ್ತೆ. 25 ಅಂದ್ರೆ ಪವರ್ ಎಷ್ಟಿದೆ? 2 ಇದೆ. ಪವರ್ 2 ಅಂದರೆ ಕೊನೆಯ 7 ಸಂಖ್ಯೆಗಳು ಅಂತ ಅರ್ಥ. 1 5 6 2 5 ಕೊನೆಯ 2 ಸಂಖ್ಯೆಗಳು. ಕೊನೆಯ 2 ಸಂಖ್ಯೆಗಳು ಇಲ್ಲಿ ಅರ್ಥ ಮಾಡ್ಕೊಡ್ರಿ. ಲಾಸ್ಟ್ 2 ಡಿಜಿಟ್ಸ್. ಲಾಸ್ಟ್ 2 ಡಿಜಿಟ್ಸ್. ಲಾಸ್ಟ್ 2 ಡಿಜಿಟ್ಸ್ ಏನಿರಬೇಕು ಸರ್? ಒಂದು 00 ಇರಬೇಕು, ಇಲ್ಲ 25 ಇರಬೇಕು, ಇಲ್ಲ 50 ಇರಬೇಕು, ಇಲ್ಲ 75 ಇರಬೇಕು ಸರ್.
ರೂಲ್ 25 ಏನು ಹೇಳುತ್ತಂದರೆ ಕೊನೆಯ 2 ಸಂಖ್ಯೆಗಳು ಎಷ್ಟರಿಂದ ಡಿವಿಜಿಬಲ್ ಆಗಬೇಕಂತ 25ರಿಂದ ಕೊನೆಯ 2 ಸಂಖ್ಯೆ ಯಾಕೆ 5 ಪವರ್ ಆಫ್ 2 ಕೊನೆಯ 2 ಸಂಖ್ಯೆ ಹೌದಾ ಎಷ್ಟರಿಂದ ಡಿವಿಜಿಬಲ್ ಆಗಬೇಕು 25ರಿಂದ 25ರಿಂದ 2 ಸಂಖ್ಯೆ ಡಿವಿಜಿಬಲ್ ಯಾವ 00 ಇಲ್ಲಾಂದರೆ 25 ಇಲ್ಲಾಂದರೆ 50 ಇಲ್ಲಾಂದರೆ 75 25 ಇದೆಯಾ ಇದೆ ಸರ್ ಓಕೆ ಡೋಂಟ್ ವರಿ ನೆಕ್ಸ್ಟ್ ಬನ್ನಿ ರೂಲ್ 125 ಹೌದಾ 125 ಅಂತಂದ್ರೆ ಏನ್ರಿ ಸರ್ 5 ಪವರ್ ಆಫ್ 3 5ನ್ನು 3 ಸಲ ಇಂಟು ಮಾಡಿ 5 5 25 25 125 ಬರುತ್ತೆ ಇವಾಗ ಒಂದು ಸಂಖ್ಯೆ ನಾವು ತಗೋಣ ಒಂದು ಸಂಖ್ಯೆ ಯಾವನ್ ತಗೋತೀರಾ 156 25 ತಗೋತೀರಾ ಕೊನೆಯ 3 ಸಂಖ್ಯೆಗಳು ಹೌದಾ ಲಾಸ್ಟ್ 3 ಡಿಜಿಟ್ ನೋಡ್ರಿ ಕರೆಕ್ಟಾಗಿ ನೋಟ್ ಮಾಡ್ಕೊಡ್ರಿ ಒಂದು ಸಲ ನೋಟ್ ಮಾಡ್ಕೊಂಡ್ರೆ ಸೆಂಟ್ರಲ್ ಗೌರ್ಮೆಂಟ್ ಆಲ್ ಎಕ್ಸಾಮನ್ನು ನೀವು ಈಸಿಯಾಗಿ ಕ್ಲಿಯರ್ ಮಾಡ್ತೀರಾ ಲಾಸ್ಟ್ 3 ಡಿಜಿಟ್ಸ್ ಯಾವ ಇರಬೇಕು ಸರ್ ಲಾಸ್ಟ್ 3 ಡಿಜಿಟ್ಸ್ ಯಾವ ಇರಬೇಕು ಬರ್ಕೊಡ್ರಿ ನೋಟ್ ಮಾಡ್ಕೊಡ್ರಿ ಒಂದು 000 ಇರಬೇಕು ಇಲ್ಲ 125 ಇರಬೇಕು ಇಲ್ಲ 250 ಇರಬೇಕು ಹೌದಾ ಇಲ್ಲ 375 ಇರಬೇಕು ಇಲ್ಲ 500 ಇರಬೇಕು ಇಲ್ಲ 625 ಇರಬೇಕು ಇಲ್ಲ 750 ಇರಬೇಕು ಇಲ್ಲ ಲಾಸ್ಟ್ ಯಾವ್ದ್ರಿ 875 ನೆಕ್ಸ್ಟ್ 1000 ಬರುತ್ತೆ ಬಟ್ 1000 4 ಡಿಜಿಟ್ ನಂಬರ್ 4 ಡಿಜಿಟ್ ಆಗುತ್ತೆ ನಮಗೇನು ಬೇಕು 3 ಡಿಜಿಟ್ ಕೊನೆಯ 3 ಸಂಖ್ಯೆಗಳು 125ರಿಂದ ಡಿವಿಜಿಬಲ್ ಆಗಬೇಕಂದ್ರೆ ಆ 3 ಸಂಖ್ಯೆ 000 ಇರಬೇಕು 125 ಇರಬೇಕು 250 ಇರಬೇಕು 375 ಇರಬೇಕು 500 ಇರಬೇಕು 625 ಇರಬೇಕು 750 ಇರಬೇಕು ಇಲ್ಲಾಂದ್ರೆ 875 ಇರಬೇಕು ಇದು ರೂಲ್ 5 ರೂಲ್ 25 ರೂಲ್ 125 ಇವುಗಳ ನಿಯಮಗಳನ್ನು ನೋಡಿರ 5 ನಿಯಮ ಹೇಳಿದ್ರೆ ಕೊನೆಯ ಸಂಖ್ಯೆ 5ರಿಂದ ಡಿವಿಜಿಬಲ್ ಆಗಬೇಕು ಸರ್ ಅವು 2 ಸಂಖ್ಯೆ ಏನಾಗಬೇಕಾದ್ರೆ ಕೊನೆಯ ಸಂಖ್ಯೆ 0 ಇರಬೇಕು 5 ಇರಬೇಕು ನೆಕ್ಸ್ಟ್ 25 ಹೇಳ್ತಾರೆ ಸರ್ ಕೊನೆಯ 2 ಸಂಖ್ಯೆಗಳು 25ರಿಂದ ಡಿವಿಜಿಬಲ್ ಆಗಬೇಕು ಸರ್ ಅವು ಯಾವ ಇರಬೇಕು ರೀ 00 25 50 75 ನೆಕ್ಸ್ಟ್ 100 ಬಂದರೆ ಅದು 3 ಡಿಜಿಟ್ ನಂಬರ್ ನೆಕ್ಸ್ಟ್ ಬನ್ನಿ 125 ಅಂದರೆ ಕೊನೆಯ 3 ಸಂಖ್ಯೆಗಳು 125ರಿಂದ ಡಿವಿಜಿಬಲ್ ಆಗಬೇಕು 125ರಿಂದ ಡಿವಿಜಿಬಲ್ ಆಗಬೇಕಂದ್ರೆ ಯಾವ ಸಂಖ್ಯೆ ಇರಬೇಕು ರೀ 000 125 250 375 500 625 750 875 ಇರಬೇಕು ಕ್ಲಿಯರಾ ಓಕೆನಾ ನೆಕ್ಸ್ಟ್ ಬನ್ನಿ ರೂಲ್ 2 4 8 ನೋಡಿದ್ರಿ 525 125 ನೋಡಿದ್ರಿ ನೆಕ್ಸ್ಟ್ ರೂಲ್ಗೆ ಹೋಗೋಣ ಬನ್ನಿ ರೂಲ್ 3 and 9 ರೂಲ್ 3 and 9 ರೂಲ್ 3 ಏನು ಹೇಳುತ್ತೆ ತಗೊಳ್ರಿ 3 ಏನು ಹೇಳುತ್ತೆ ಸರ್ ಕೊಟ್ಟಂಥ ಸಂಖ್ಯೆಗಳು ಸಮ್ ಆಫ್ ಡಿಜಿಟ್ಸ್ ಏನಿರ್ಬೇಕು ರೀ ಅದು ಇಂಪಾರ್ಟೆಂಟು ಸಮ್ ಆಫ್ ಡಿಜಿಟ್ಸ್ ಓಕೆ ಮಸ್ಟ್ ಬಿ divisible by 3 sum of digits must be divisible by 3 ಅಂತ ಇದೆ ಹೌದಾ ಹಾಗಾದರೆ ಒಂದು ಸಂಖ್ಯೆ ಕೊಡ್ತಾನೆ ನನಗೆ ತಗೊಳ್ರಿ 15432 ಅಂತ ಒಂದು ಸಂಖ್ಯೆ ಇದೆ ಈ ಕೊಟ್ಟಂಥ ಸಂಖ್ಯೆ 3ರಿಂದ ಡಿವಿಜಿಬಲ್ ಆಗುತ್ತಾ ಇಲ್ವಾ ಅಂತ ಕೇಳ್ತಾರೆ ಇದನ್ನು ಚೆಕ್ ಮಾಡೋವಾಗ ನೀವು ಯಾವ ಥರ ಚೆಕ್ ಮಾಡಬೇಕಂತ ಇಲ್ಲಿ ನೋಡ್ರಿ ಫಸ್ಟ್ ಹೇಳ್ತೀನಿ ನೋಡ್ರಿ ಚೆಕ್ ಮಾಡೋವಾಗ ಇವಾಗ ನೋಡ್ರಿ ಇದು 3ರಿಂದ ಡಿವಿಜಿಬಲ್ ಆಗುತ್ತೆ ಅಂದ್ರೆ ಸಮ್ ಆಫ್ ಡಿಜಿಟ್ಸ್ ಕೊಟ್ಟಂಥ ಸಂಖ್ಯೆ ಕೊಡಿಸಿ 1 + 5 + 4 + 3 + 2 1 + 5 6 6 + 4 10 10 + 3 13 13 + 2 15 ಈ 15 3ರಿಂದ ಡಿವಿಜಿಬಲ್ ಆಗುತ್ತೆ ಇಲ್ಲ ನೋಡ್ರಿ ಸರ್ 3 1ಲೇ 3 5ಲೇ ರಿಮೈಂಡರ್ ಏನು ಬಂತು ರೀ 0 ಬಂತು ಹಾಗಾದರೆ 15432 ಅನ್ನೋದೇನಿದೆಯಲ್ಲ ಈ ಸಂಖ್ಯೆ ಪೂರ್ತಿಯಾಗಿ 3ರಿಂದ ಡಿವಿಜಿಬಲ್ ಆಗುತ್ತೆ ಅಂತ ಅರ್ಥ ಹಾಗಾದರೆ
ಇದನ್ನು ಯಾವ ಮೆಥಡ್ಲಿ ಮಾಡೋಣ? ಇದೇ ಥರ ಮೆಥಡ್ ಮಾಡ್ತಾ ಹೋದರೆ ನಿಮ್ಗೆ ಎಕ್ಸಾಮ್ದಲ್ಲಿ ಏನಾಗುತ್ತೆ, ಟೈಮ್ ಶಾರ್ಟೇಜ್ ಇರುತ್ತೆ. ವಿತಿನ್ 36 ಸೆಕೆಂಡಲ್ಲಿ ಆನ್ಸರ್ ಬರಬೇಕು ನಮಗೆ. ಸೊ ಯಾವಾಗ ಮಾಡ್ತೀರಾ? 5 + 1 6. 6 3ರಿಂದ ಡಿವಿಜಿಬಲ್ ಆಗುತ್ತೆ ಸರ್. ನೆಕ್ಸ್ಟ್ 3 ಡಿವಿಜಿಬಲ್ ಆಗುತ್ತೆ ಸರ್. 4 + 2 6. 3ರಿಂದ ಡಿವಿಜಿಬಲ್ ಆಗುತ್ತೆ ಸರ್. ಓಕೆ, ಹಾಗಾದರೆ 1 5 4 3 2 ಅನ್ನೋದು 3ರಿಂದ ಡಿವಿಜಿಬಲ್ ಆಗುತ್ತೆ ಅಂತ ಅರ್ಥ. ಓಕೆ, ಕ್ಲಿಯರಾ? ನೆಕ್ಸ್ಟು ಬನ್ನಿ, ಇದು ರೂಲ್ 3. ರೂಲ್ 9 ನೋಡೋಣ. ರೂಲ್ 9 ಏನು ಹೇಳುತ್ತೆ? ಅದು ವೆರಿ ಇಂಪಾರ್ಟೆಂಟು. ಇವೆರಡು ಏನಿದಾವಲ್ಲ ರೂಲು, ಇವೆರಡು ವೆರಿ ಇಂಪಾರ್ಟೆಂಟ್. ಕ್ಲಿಯರಾ? ತಗೊಳ್ರಿ. ಸಮ್ ಆಫ್ ಡಿಜಿಟ್ಸ್ ಮಸ್ಟ್ ಬಿ ಡಿವಿಜಿಬಲ್ ಬೈ 9. ಕೊಟ್ಟಂಥ ಸಂಖ್ಯೆಗಳನ್ನು ಕೂಡಿಸಿದಾಗ ಅದು ಎಷ್ಟರಿಂದ ಡಿವಿಜಿಬಲ್ ಆಗಬೇಕಂತೆ? ಡಿವಿಜಿಬಲ್ ಬೈ 9. 9ರಿಂದ ಡಿವಿಜಿಬಲ್ ಆಗಬೇಕು ಸರ್. ಹೌದಾ? ಹಾಗಾದರೆ ಒಂದು ಸಂಖ್ಯೆ ತಗೊಳ್ರಿ. 185472 ಈ ಸಂಖ್ಯೆ ಇದೆ. ಈ ಸಂಖ್ಯೆ 9ರಿಂದ ಡಿವಿಜಿಬಲ್ ಆಗುತ್ತಾ ಅಥವಾ ಇಲ್ವಾ ಅಂತ ಕೇಳ್ತಾರೆ. ಹಾಗಾದರೆ ಇಲ್ಲಿ ರೂಲ್ 3 ಹೆಂಗೆ ಮಾಡಿದ್ರಿ? ಸಪ್ರೇಟಾಗಿ ಕೂಡಿಸಿದ್ರಿ. ಹಾಗಾದರೆ ಸಪ್ರೇಟಾಗಿ ಕೂಡಿಸೋಕ್ಕಿಂತ ಮುಂಚೆ ಡೈರೆಕ್ಟಾಗಿ ಮಾಡೋಣ. ಇವಾಗ 8ಕ್ಕೆ ಎಷ್ಟನ್ನು ಕೂಡಿಸಿದ್ರೆ 9 ಆಗುತ್ತೆ? 8 + 1 9. 9ರಿಂದ ಡಿವಿಜಿಬಲ್ ಆಗುತ್ತೆ. 5 + 4 9. 9ರಿಂದ ಡಿವಿಜಿಬಲ್ ಆಗುತ್ತೆ. 7 + 2 9. 9ರಿಂದ ಡಿವಿಜಿಬಲ್ ಆಗುತ್ತೆ. ಹಾಗಾದರೆ ಈ ಸಂಖ್ಯೆ ಪೂರ್ತಿಯಾಗಿ 9ರಿಂದ ಡಿವಿಜಿಬಲ್ ಆಗುತ್ತೆ ಅಂತ ಅರ್ಥ. ಸಪೋಸ್ ಇನ್ನೊಂದು ನಂಬರ್ ಕೊಡ್ತೇನೆ. 81726354 ಅಂತ ಕೊಡ್ತಾರೆ. ಈ ನಂಬರು ಏನಿದೆಲ್ಲ 9ರಿಂದ ಡಿವಿಜಿಬಲ್ ಆಗುತ್ತಾ ಇಲ್ವಾ ಅಂತ ಕೇಳ್ತಾರೆ. ಆಗುತ್ತಾ ಇಲ್ವಾ? ಹೇಗೆ ಚೆಕ್ ಮಾಡ್ತೀರಾ? ಬನ್ನಿ, 8 + 1 9. 9ರಿಂದ ಡಿವಿಜಿಬಲ್ ಆಗುತ್ತೆ. 7 + 2 9 ಆಗುತ್ತೆ. 6 + 3 9 ಆಗುತ್ತೆ. 5 + 4 9 ಆಗುತ್ತೆ. ಹಾಗಾದರೆ ಈ ಪೂರ್ತಿ ಸಂಖ್ಯೆ 9ರಿಂದ ಡಿವಿಜಿಬಲ್ ಆಗುತ್ತೆ ಅಂತ ಅರ್ಥ. ಓಕೆ, ಡಿವಿಜಿಬಲ್ ಬೈ 2 4 8 ನೋಡಿದ್ರಿ. 5 25 1 25 ನೋಡಿದ್ರಿ. 3 and 9 ನೋಡಿದ್ರಿ. ನೆಕ್ಸ್ಟ್ ರೂಲ್ ಇನ್ನೂ ಒಂದು ಹೇಳ್ತೀನಿ ನಮಗೆ. ಹೌದಾ? ಬನ್ನಿ, ಇನ್ನೂ ಒಂದು ನಮಗೆ ಓದಿದೆ ರೂಲ್. ಯಾವ ರೂಲ್ ಓದಿದೆ ಸರ್? ರೂಲ್ 7 ಓದಿದೆ ಸರ್. ಇದು ವೆರಿ ಇಂಪಾರ್ಟೆಂಟ್. ಇವೆಲ್ಲ ರೂಲ್ 7 ಸಪ್ರೇಟಾಗಿ ನಾವು ನೋಡ್ತಾ ಇದ್ದೀವಿ. ಎಲ್ಲ ರೂಲನ್ನು ಕರೆಕ್ಟಾಗಿ ನೋಡ್ಕೊಂಬಿಡ್ರಿ. ಹೌದಾ? ರೂಲ್ 7 ಅಂದಾಗ ಒಂದು ಸಂಖ್ಯೆ ಕೊಡ್ತೇನೆ ನಾನು. 6867 ಅಂತ ಕೊಡ್ತೇನೆ. 6867 ಅನ್ನೋ ಸಂಖ್ಯೆ 7ರಿಂದ ಡಿವಿಜಿಬಲ್ ಆಗುತ್ತಾ ಇಲ್ವಾ ಅಂತ ಕೇಳ್ತಾರೆ. ಆಗುತ್ತಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡ್ತೀರಾ? ನಾನು ಬರ್ಸಿದ್ದೆ ನಿಮಗೆ. ಸರ್ 6867 ನೀವು ಬರ್ಸಿದ್ರಿ. ಏನಂತ ಬರ್ಸಿದ್ದೆ ನಾನು? ಸರ್, ಕೊನೆಯ ಸಂಖ್ಯೆಯನ್ನು ಡಬಲ್ ಮಾಡಿ ರಿಮೈನಿಂಗ್ ನಂಬರ್ನಲ್ಲಿ ಮೈನಸ್ ಮಾಡಂತ ನಾನು ಬರ್ಸಿದ್ದೆ. ಸರ್, ರಿಮೈನಿಂಗ್ ನಂಬರ್ಸ್ ಯಾವುದು, ಕೊನೆಯ ಸಂಖ್ಯೆ ಯಾವುದು ಕನ್ಫ್ಯೂಸ್ ಆಗುತ್ತಲ್ಲ? ಬನ್ನಿ, ಇಲ್ಲಿ ಕೊನೆಯ ಸಂಖ್ಯೆ ಯಾವುದಿದೆ? 7 ಇದೆ. ಬರಿತೀನಿ ನೋಡ್ರಿ. 6867 ನಂಬರ್ ಇದೆ. ಕೊನೆಯ ಸಂಖ್ಯೆ ಯಾವುದಿದೆ? 7 ಇದೆ. ಅದನ್ನು ಡಬಲ್ ಮಾಡಿ ರಿಮೈನಿಂಗ್ ನಂಬರ್ಸ್ ಯಾವುದಿವೆ? 686 ಬರ್ಕೊಡ್ರಿ. 686 ರಿಮೈನಿಂಗ್ ನಂಬರ್ಸ್. ಕೊನೆಯ ಸಂಖ್ಯೆಯನ್ನು ಡಬಲ್ ಮಾಡಿರಿ. 7 2 14 ಡಬಲ್ ಮಾಡಿದ್ರೆ ಇದರಲ್ಲಿ ಮೈನಸ್ ಮಾಡಿ. ಓಕೆ, 6ರಲ್ಲಿ 4 ಹೋದರೆ 2, 8ರಲ್ಲಿ 1 ಹೋದರೆ 7, ನೆಕ್ಸ್ಟ್ 6. ಎಲ್ಲಿವರೆಗೂ ಡಬಲ್ ಮಾಡ್ತೀವಿ? ರಿಮೈನಿಂಗ್ ನಂಬರಲ್ಲಿ ಮೈನಸ್ ಮಾಡಬೇಕು ಸರ್. 0 ಬರಬೇಕು. ಹಾಗಾದರೆ ಕೊನೆಯ ಸಂಖ್ಯೆ ಯಾವುದಿದೆ? 2 ಇದೆ. ನೆಕ್ಸ್ಟ್ ರಿಮೈನಿಂಗ್ ನಂಬರ್ಸ್ ಯಾವುದೇ? 67 ತಗೊಳ್ರಿ. 67 ತಗೊಳ್ರಿ. ಕೊನೆಯ ಸಂಖ್ಯೆನ ಡಬಲ್ ಮಾಡಿರಿ. 2 2ಲಿ 4, 67ರಲ್ಲಿ 4 ಹೋದರೆ 63. ಓಕೆ, ನೆಕ್ಸ್ಟ್ ಕೊನೆಯ ಸಂಖ್ಯೆ ಯಾವುದಿದೆ? 3 ಇದೆ. ರಿಮೈನಿಂಗ್ ನಂಬರ್ ಯಾವುದಿದೆ? 6 ತಗೊಳ್ರಿ. 3ಅನ್ನು ಡಬಲ್ ಮಾಡಿರಿ. 3 2ಲಿ 6, 6 - 6 0. ಹಾಗಾದರೆ 6867 ನಂಬರ್ ಅನ್ನೋದು 7ರಿಂದ ಡಿವಿಜಿಬಲ್ ಆಗುತ್ತೆ ಅಂತ ಅರ್ಥ. ಏನು ಮಾಡಿದ್ರಿ? ಕೊನೆಯ ಸಂಖ್ಯೆನ ಡಬಲ್ ಮಾಡಿ ರಿಮೈನಿಂಗ್ ಸಂಖ್ಯೆಯಲ್ಲಿ ಮೈನಸ್ ಮಾಡ್ತಾ ಹೋಗಿ ಲಾಸ್ಟ್ ರಿಮೈಂಡರ್ ಏನು ಬರಬೇಕು? 0 ಬಂದರೆ ಅದು 7ರಿಂದ ಡಿವಿಜಿಬಲ್ ಆಗುತ್ತೆ ಅಂತ ಅರ್ಥ. 7ರಿಂದ ಡಿವಿಜಿಬಲ್ ಆಗದೇ ಇದ್ದರೆ ರಿಮೈಂಡರ್ ಏನಾಗುತ್ತೆ? ಚೇಂಜಸ್ ಆಗುತ್ತೆ. 1 2 3 ಬಂದೇ ಇದ್ದರೆ ಇದು 7ರಿಂದ ಡಿವಿಜಿಬಲ್ ಆಗಲ್ಲ ಅಂತ ಅರ್ಥ. 7ರಿಂದ ಡಿವಿಜಿಬಲ್ ಆಗಬೇಕಂದ್ರೆ ರಿಮೈಂಡರ್ ಏನಿರಬೇಕು?
0 ಇರಬೇಕು. ಓಕೆ, ರಿಮೈನಿಂಗ್ 0. ನೆಕ್ಸ್ಟು ಇನ್ನೊಂದು ರೂಲ್ ಇದೆ, ಅದನ್ನು ಒಂದು ಹೇಳಿಬಿಡ್ತೀನಿ ಇವಾಗ. ಇನ್ನೊಂದು ರೂಲ್ ಯಾವುದು ಸರ್? ಕರೆಕ್ಟಾಗಿ ನೋಡ್ಕೊಡ್ರಿ. ರೂಲ್ ಆಫ್ 11 ಅಂತ ಇದೆ. ರೂಲ್ ಆಫ್ 11. 7 ಆ್ಯಂಡ್ 11 ವೆರಿ ಇಂಪಾರ್ಟೆಂಟ್. 11 ಅನ್ನೋದು ತುಂಬ ಬರ್ತಾರೆ, ಹೌದಾ? 11 ಅನ್ನೋದು ತುಂಬ ಬರುತ್ತೆ. ಒಂದು ಸಂಖ್ಯೆ ಕೊಡ್ತೀನಿ. ಯಾವ ಸಂಖ್ಯೆ? ಸೀರಿಯಲ್ ನಂಬರ್ ತೋಣ 1 2 3 4 5 6 ಅಂತ ಒಂದು ನಂಬರ್ ಕೊಟ್ಟು 1 2 3 4 5 ಅಂದರೆ 1,23,456. ಈ ನಂಬರು 11ರಿಂದ ಡಿವಿಜಿಬಲ್ ಆಗುತ್ತಾ ಇಲ್ವಾ ಅಂತ ಕೇಳ್ತಾರೆ. ಆಗುತ್ತಾ ಇಲ್ವಾ? ಹೇಗೆ ಚೆಕ್ ಮಾಡ್ತಾರೆ? ರೂಲ್ ಆಫ್ 11 ಏನು ಹೇಳುತ್ತೆ ನೋಡ್ರಿ. ರೂಲ್ ಆಫ್ 11 ಹೇಳೋಕ್ಕಿಂತ ಮುಂಚೆ ನಾ ಹೇಗೆ ಹೇಳ್ತೇನೆ ಹಾಗೆ ಮಾಡ್ಕೊಡ್ರಿ. ಇವಾಗ ಇಲ್ಲಿ ನೋಡಿ, 1 3 5 ಕೊಡಿಸಿ. 1 + 3 + 5 ಕೊಡಿಸಿದ್ರೆ ನೆಕ್ಸ್ಟ್ ಮೈನಸ್ ಮಾಡಿ. ನೆಕ್ಸ್ಟ್ 2 4 6 ಈ 3 ಸಂಖ್ಯೆನ ಕೂಡಿಸಿ. 2 + 4 + 6 ಕೂಡಿಸಿದ್ರೆ ಓಕೆ. 1 + 3 4 4 + 5 9 ಸರ್. ನೆಕ್ಸ್ಟ್ ಮೈನಸ್ 2 + 4 6 6 + 6 12. 12ರಲ್ಲಿ 9 ಹೋದರೆ ಎಷ್ಟು ಉಳಿತು? 3 ಉಳಿತು ಸರ್. ಕ್ಲಿಯರಾ? 12ರಲ್ಲಿ 9 ಹೋದರೆ 3 ಉಳಿತು. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಒಂದು ನೀವು ಅರ್ಥ ಮಾಡ್ಕೋಬೇಕು. ಏನು ಗೊತ್ತಾ? ನಾವು ಏನು ತೆಗೆದುಕೊಂಡಿದ್ದೆವು 1 3 5 ಅನ್ನೋದು ಯಾವ ಪ್ಲೇಸು? ಯಾವ ಪ್ಲೇಸ್ ಅದು? ಆಡ್ ಪ್ಲೇಸ್. ಅದು ಯಾವ ಪ್ಲೇಸು? ಆಡ್ ಪ್ಲೇಸ್. ನೆಕ್ಸ್ಟ್ ಏನು ಮಾಡಿದ್ರಿ? ಮೈನಸ್ ಮಾಡಿದ್ರಿ. ಮೈನಸ್ನಲ್ಲಿ 2 4 6 ಅಂತ ತೊಗೊಂಡ್ರಿ. ಅದು ಯಾವ ಪ್ಲೇಸು? ಈವನ್ ಪ್ಲೇಸ್ ಸರ್. ಓಕೆ, ಅರ್ಥ ಆಯ್ತಾ? ಹಾಗಾದರೆ ರೂಲ್ ಆಫ್ 11 ಏನು ಹೇಳುತ್ತೆ ಅಂದರೆ, ಆಡ್ ಪ್ಲೇಸ್ನಲ್ಲಿ ಮೈನಸ್ ಈವನ್ ಪ್ಲೇಸನ್ನು ಮೈನಸ್ ಮಾಡಿದಾಗ ಅದು ಏನು ಬರಬೇಕು? ಬನ್ನಿ, ಅದು ಇಂಪಾರ್ಟೆಂಟು. ಏನು ಬರಬೇಕು ಸರ್? ಅದು 0 ಬರಬೇಕು ಅಥವಾ ಆರ್ ಮಲ್ಟಿಪಲ್ ಆಫ್ 11. ಅರ್ಥ ಆಯ್ತಾ? ಆಡ್ ಪ್ಲೇಸ್ ಮೈನಸ್ ಈವನ್ ಪ್ಲೇಸನ್ನು ಮಾಡಿದಾಗ 0 ಬರಬೇಕು ಅಥವಾ ಬಂದಂಥ ಉತ್ತರ ಮಲ್ಟಿಪಲ್ ಆಫ್ 11 ಆಗಬೇಕು. ಆದರೆ ಮಾತ್ರ ರೂಲ್ ಆಫ್ 11 ಅಪ್ಲೈ ಆಗುತ್ತೆ, ಇಲ್ಲಾಂದರೆ ಅಪ್ಲೈ ಆಗೋದಿಲ್ಲ. ಇಲ್ಲ ತಗೊಂಡೆ 1 3 5 ಅನ್ನೋದು ಈವನ್ ನಂಬರ್. ಈವನ್ ನಂಬರ್ ಯಾವ್ರಿ? 1 3 5 7 9. ಆಡ್ ನಂಬರ್ ಯಾವ್ರಿ? 1 3 5. ಹೌದು. ಆಡ್ ನಂಬರ್ ಯಾವ್ದ್ರಿ? 1 3 5. ಈವನ್ ನಂಬರ್ ಯಾವುದು? 2 4 6. ಹೌದಾ? ನಿಮಗೆ ಆಡ್ ನಂಬರ್, ಈವನ್ ನಂಬರ್. ಈವನ್ ಅಂದರೆ ಸಮ ಸಂಖ್ಯೆಗಳು, ಆಡ್ ನಂಬರ್ ಅಂದರೆ ಬೆಸ ಸಂಖ್ಯೆಗಳು. ಸಮ ಸಂಖ್ಯೆಗಳು 2 4 6 8. ಬೆಸ ಸಂಖ್ಯೆಗಳು 1 3 5 7 9. ಇವು ಗೊತ್ತಿದ್ದರೆ ಸಾಕು. ಆಡ್ ಪ್ಲೇಸ್ ಮೈನಸ್ ಈವನ್ ಪ್ಲೇಸನ್ನು ಮಾಡಿದಾಗ 0 ಬರಬೇಕು ಅಥವಾ ಮಲ್ಟಿಪಲ್ ಆಫ್ 11 ಬರಬೇಕು. ಗೊತ್ತಾಯ್ತಾ? ಇವೆಲ್ಲ ರೂಲು ನಿಮ್ಮ ಎಕ್ಸಾಮ್ನಲ್ಲಿ ಬರ್ತಾವೆ ಸ್ನೇಹಿತರೆ. ಕ್ಲಿಯರಾ? ಎಲ್ಲ ರೂಲನ್ನು ನೋಡಿದ್ರ? 2 4 8 ನೋಡಿದ್ರಿ, 5 25 125 ನೋಡಿದ್ರಿ, 3 and 9 ನೋಡಿದ್ರಿ, 7 ನೋಡಿದ್ರಿ, 11 ನೋಡಿದ್ರಿ. ಇವಾಗ SSC ಮತ್ತು ರೈಲ್ವೆ ಪ್ರಿವಿಯಸ್ ಇಯರ್ ಎಕ್ಸಾಮ್ನಲ್ಲಿ ಮತ್ತು ಬೇರೆ ಬೇರೆ ಕೇಂದ್ರ ಸರ್ಕಾರ ನಡೆಸ್ತಕ್ಕಂಥ 2024ರ ಬೇರೆ ಬೇರೆ ಪರೀಕ್ಷೆಯಲ್ಲಿ CHSL ಆಗ್ಬೋದು, CP ಆಗ್ಬೋದು, SSC PH12 ಆಗ್ಬೋದು, ಹೌದಾ? ನೆಕ್ಸ್ಟು MTS ಆಗ್ಬೋದು. ಈ ಪರೀಕ್ಷೆಯಲ್ಲಿ ಕೇಳಿದಂಥ 2024ರ ನಂಬರ್ ಸಿಸ್ಟಮಲ್ಲಿ ಡಿವಿಜಿಬಿಲಿಟಿ ಮೇಲೆ ಕೇಳಿದಂಥ ಪ್ರಶ್ನೆ ನಾವು ಇವಾಗ ನೋಡೋಣ ಬನ್ನಿ. ಓಕೆ, ಫಸ್ಟ್ ಕ್ವಶನ್ ಬನ್ನಿ. ಫಸ್ಟ್ ಕ್ವಶನ್ ನೋಡಿ. ಇದು CHSL 2023 ಶಿಫ್ಟ್ 7. ಯಾವಾಗ? ಆಗಸ್ಟ್ 2 2023. ಕ್ವಶನ್ನು ಯಾವ ಡೇಟಿಗೆ ಬಂದಿದೆ, ಯಾವ ಪರೀಕ್ಷೆಗೆ ಬಂದಿದೆ, ಯಾವ ಶಿಫ್ಟಿಗೆ ಬಂದಿದೆ ಅಂತ ಪ್ರೂಫ್ ಸಮೇತ. ಈ ಕ್ವಶನ್ ಪೇಪರು ನಿಮಗೆ ಸಿಕ್ಕರೆ ಅಲ್ಲಿ ಹೋಗಿ ನೋಡಿ. ಇಲ್ಲಾಂದರೆ ಕ್ವಶನ್ ಪೇಪರ್ PDF ಸಿಗುತ್ತೆ, ನಿಮಗೆ ಬುಕ್ ಸಿಗುತ್ತೆ, ಅದರಲ್ಲಿ ನೋಡ್ಕೋಬೋದು. ಇಲ್ಲಾಂದರೆ ಇಂಟರ್ನೆಟ್ ಸರ್ಚ್ ಮಾಡಿ 2/8/2023 CHSL ಅಂದರೆ ಶಿಫ್ಟ್ 2ರಲ್ಲಿ ಯಾವ ನಂಬರ್ ಕ್ವಶನ್ಸ್ ಬಂದಿದೆ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ.
ಪ್ರೂಫ್ ಸಮೇತವಾಗಿ ಕ್ವಶನ್ ಬಿಡಿಸ್ತಾರೆ. ಹಾಗೆ ಸುಮ್ಮನೆ ನಂಬರ್ ಸಿಸ್ಟಮ್ ಮೇಲೆ ಒಂದು 10 ಕ್ವಶನ್ ತೊಗೊಂಡು ಬಂದು ಈಸಿಯಾಗಿ ಮಾಡಿ ಹೋಗಿ ನಿಮ್ಮ ಎಕ್ಸಾಮ್ದಲ್ಲಿ ಟಫ್ ಮಾಡೋ ಉದ್ದೇಶ ನಮ್ದಲ್ಲ. ಇಲ್ಲೇನಾಗುತ್ತೆ ಅಂದರೆ ಬೇರೆ ಬೇರೆ ಪರೀಕ್ಷೆಯಲ್ಲಿ ಕೇಳಂಥ ಪ್ರಶ್ನೆಗಳನ್ನ ನಾವು ತಗೊಂಡು ಬಂದಿದ್ದೀವಿ. ಹೌದಾ? ಬನ್ನಿ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಡಿವಿಸಿಬಲ್ ಬೈ 6? ಈ ಕೆಳಗಿನವುಗಳಲ್ಲಿ ಯಾವುದನ್ನು 6ರಿಂದ ವಿಭಜಿಸಲಾಗುವುದಿಲ್ಲ? ಕ್ವಶನ್ ಅನ್ನು ಅರ್ಥ ಮಾಡ್ಕೋಬಹುದು. ವಿಭಜಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅಲ್ಲಿ 1,97,232 ಕೊಟ್ಟಿದ್ದಾರೆ, 9,72,132 ಕೊಟ್ಟಿದ್ದಾರೆ, 8,05,552 ಕೊಟ್ಟಿದ್ದಾರೆ, 17,90,184 ಕೊಟ್ಟಿದ್ದಾರೆ. ಹಾಗಾದರೆ ಯಾವುದು 6ರಿಂದ ಡಿವಿಸಿಬಲ್ ಆಗಲ್ಲ ಅಂತ ಕೇಳ್ತಾರೆ. ಅಲ್ಲಿ ನಿಮಗೆ ಇರ್ತಕ್ಕಂಥ ಟೈಮು ಫಸ್ಟ್ ನೋಡ್ರಿ, ಎಕ್ಸಾಮ್ದಲ್ಲಿ ಇರ್ತಕ್ಕಂಥ ಟೈಮು ಒಂದು ಕ್ವಶನ್ಗೆ 36 ಸೆಕೆಂಡ್ ನಂಬರ್ಸ್, ಒಂದು ಕ್ವಶನ್ಗೆ 36 ನಿಮಿಷ ಇರುತ್ತೆ. ಒಂದು ಎಕ್ಸಾಮ್ಗೆ ಒಂದು ಕ್ವಶನ್ಗೆ 1 ನಿಮಿಷ ಸಿಗುತ್ತೆ ನಿಮಗೆ. ಇಷ್ಟರಲ್ಲಿ ನೀವು ಸಾಲ್ವ್ ಮಾಡಬೇಕು. ಹೌದಾ? 36 ಸೆಕೆಂಡ್ ಆ್ಯಂಡ್ 1 ಮಿನಿಟ್. ಹಾಗಾದರೆ 6 ಅಂತ ಇದೆ. 6 ಅಂತ ಬಂದರೆ ರೂಲ್ ಏನು ಹೇಳುತ್ತೆ ಸರ್? 6 ಅಂತ ಬಂದರೆ 2 × 3, 2 3 6. ಎಲ್ಲ ರೂಲನ್ನು ನೀವು ಏನು ರೂಲನ್ನು ಬರ್ಕೊಂಡಿರಲ್ಲ ಅದೇ ರೂಲ್ ಮೇಲೆ ಎಕ್ಸಾಮ್ದಲ್ಲಿ ಕೇಳ್ತಾ ಇರ್ತಾರೆ. 2 ಮತ್ತು 3. ರೂಲ್ ಆಫ್ 2 ಏನು ಹೇಳುತ್ತೆ? 2 ಅಂತ ಬಂದ ತಕ್ಷಣ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರಬೇಕು. ಏನು ಸರ್? ಕೊನೆಯ ಸಂಖ್ಯೆ ಇವನ್ ನಂಬರ್ ಇರಬೇಕು. ಯಾವ ಇರಬೇಕು ಇವನ್ ನಂಬರ್ಸು? 0 2 4 6 8 ಇರಬೇಕು. ಕೊನೆಯ ಸಂಖ್ಯೆ ಇವನ್ ನಂಬರ್ ಇದೆ ನೋಡ್ರಿ ಸರ್. 2 ಇದೆ, ಇಲ್ಲೂ 2 ಇದೆ ಸರ್, ಇಲ್ಲೂ 2 ಇದೆ ಸರ್, ಇಲ್ಲೂ 4 ಇದೆ ಸರ್. ಹಾಗಾದರೆ 4 ಆಪ್ಷನಲ್ಲಿ, ಹೌದಾ, 4 ಆಪ್ಷನಲ್ಲಿ ಇವನ್ ನಂಬರ್ಸ್ ಇದಾವೆ ಸರ್. ಹಾಗಾದರೆ ಎಲ್ಲ 4 ಆಪ್ಷನ್ 2ರಿಂದ ಡಿವಿಸಿಬಲ್ ಆಗುತ್ತೆ ಅಂತ ಫಿಕ್ಸ್ ಆಗಲಿ. ರೂಲ್ ಆಫ್ 3. ರೂಲ್ ಆಫ್ 3 ಇಲ್ಲಿ ಕೊಟ್ಟಂಥ ಸಂಖ್ಯೆಯಲ್ಲಿ ರೂಲ್ ಆಫ್ 3 ಯಾವುದನ್ನು ವಿಭಜಿಸಲಾಗುವುದಿಲ್ಲ ಅಂತ ಕೇಳಿದರೆ, ಫಸ್ಟ್ ನೋಡ್ರಿ, ಫಸ್ಟ್ ಸಂಖ್ಯೆನ ನಾನು ಡೈರೆಕ್ಟಾಗಿ ಮಾಡ್ತಾ ಹೋಗ್ತೀನಿ. ಹಾಗೆ ನೋಡ್ರಿ, 9 3ರಿಂದ ಡಿವಿಸಿಬಲ್ ಆಗುತ್ತೆ. 7 + 2 9 3ರಿಂದ ಆಗುತ್ತೆ. 3 + 2 5, 5 + 1 6. ಇದು ಏನಾಗುತ್ತೆ? 3ರಿಂದ ಡಿವಿಸಿಬಲ್ ಆಗುತ್ತೆ. ಹಾಗಾದರೆ ಆಪ್ಷನ್ 1 2ರಿಂದನೂ ಡಿವಿಸಿಬಲ್ ಆಯಿತು, 3ರಿಂದ ಡಿವಿಸಿಬಲ್ ಆಯಿತು. ಹಾಗಾದರೆ ಅವ್ರು ಕೇಳಿದ್ದೇನು? ವಿಭಜಿಸಲಾಗುವುದಿಲ್ಲ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಬನ್ನಿ, 9 3ರಿಂದ ಡಿವಿಸಿಬಲ್ ಆಗುತ್ತೆ. 7 + 2 9 ಆಗುತ್ತೆ. ನೆಕ್ಸ್ಟ್ 3 + 2 5, 5 + 1 6. 3ರಿಂದ ಡಿವಿಸಿಬಲ್ ಆಗುತ್ತಾ ಇಲ್ವಾ ನೋಡ್ರಿ? ಹೌದಾ? 9 7 2 ಅಲ್ಲಿ ಯಾವುದು ವಿಭಜಿಸಲಾಗುವುದಿಲ್ಲ ಅಂತ ಕೇಳಿದರೆ, ಸರ್ ಇದು ಆಗುತ್ತೆ ಸರ್. ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಬನ್ನಿ, 8 + 5 13, 13 + 5 18, 18 + 2 20, 20 3ರಿಂದ ಡಿವಿಸಿಬಲ್ ಆಗುತ್ತೆ? ಆಗಲ್ಲ ಸರ್, ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಆಗಲ್ಲ, ವಿಭಜಿಸಲಾಗುವುದಿಲ್ಲ ಅಂತ ಕೇಳಿದರೆ ಇದು ಆಗಲ್ಲ ಅಂತಂದರೆ 4ನೇ ಚೆಕ್ ಮಾಡೋಕೆ ಹೋಗಬೇಡಿ, ಯಾಕಂದರೆ ಇದು ಆಗತ್ತೆ ಅಂತ ಅರ್ಥ. ಇಲ್ಲಿಗೆ ಸ್ಟಾಪ್ ಮಾಡಿ. ಹಾಗಾದರೆ ಆಪ್ಷನ್ ಯಾವುದು? ಆಪ್ಷನ್ ಬಿ ಸರ್. 3 ಸಂಖ್ಯೆ ಥರ್ಡ್ ಆಪ್ಷನ್ ಏನಿದೆಯಲ್ಲ ಅದು ವಿಭಜಿಸಲಾಗುವುದಿಲ್ಲ. ನೆಕ್ಸ್ಟ್ ಏನು ಮಾಡ್ತಾರೆ? 4ನೇದು ಆಗುತ್ತೆ ಇಲ್ವೋ ಚೆಕ್, ಅದನ್ನು ಚೆಕ್ ಮಾಡಿ ಏನು ಯೂಸ್ ಇಲ್ಲ ನಿಮಗೆ. ವಿಭಜಿಸಲಾಗುವುದಿಲ್ಲ ಅಂತ ಆನ್ಸರ್ ಬಂತಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿಬಿಡಬೇಕು. 8 5 13 18 2 20 ಆಗುತ್ತೆ. ಅದು 3ರಿಂದ ಹೋಗಲ್ಲ. 21 ಇದೆ 3 ಮಧ್ಯೆಯಲ್ಲಿ, 18 ಇದೆ, 20 ಇಲ್ಲ. ಹಾಗಾದರೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, 2024ಕ್ಕೆ ಕೇಳಿದಂಥ ಪ್ರಶ್ನೆ ಇದೆ ನೋಡ್ರಿ. ಇಫ್ ದಿ 6 ಡಿಜಿಟ್ ನಂಬರ್ 7002*4 ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 8, then the smallest integer in place of star will be. 6 ಅಂಕಿಗಳ ಸಂಖ್ಯೆ 7002*4 ಅನ್ನು 8ರಿಂದ ಸಂಪೂರ್ಣವಾಗಿ ವಿಭಜಿಸಬಹುದಾದರೆ ಸ್ಟಾರ್ ಬದಲಿಗೆ ಅತ್ಯಂತ ಚಿಕ್ಕ ಪೂರ್ಣಾಂಕವು ಹೀಗಿರುತ್ತದೆ ಅಂತ ಕೇಳಿದರೆ, ಅತ್ಯಂತ ಚಿಕ್ಕ ಪೂರ್ಣಾಂಕ ಏನು ಕೇಳಿದರೆ ಅದನ್ನು ಅರ್ಥ ಮಾಡ್ಕೊಡ್ರಿ. ಅತ್ಯಂತ ಚಿಕ್ಕ ಪೂರ್ಣಾಂಕ, ಸ್ಮಾಲೆಸ್ಟ್ ಇಂಟೀಜರ್ ವ್ಯಾಲ್ಯೂನ ಕೇಳಿದ್ದಾರೆ. ಇವಾಗ ಅಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದಾರಲ್ಲ ಅದನ್ನು ಕರೆಕ್ಟಾಗಿ ತೊಗೊಂಡು ಬನ್ನಿ. ಏನು ಕೊಟ್ಟಿದ್ದಾರೆ? 7002*4 ಅಂತ ಇದೆ. ಎಷ್ಟರಿಂದ ಡಿವಿಸಿಬಲ್ ಆಗಬೇಕಂತೆ ಸರ್? 8. 8ರಿಂದ ಡಿವಿಸಿಬಲ್ ಆಗಬೇಕಾದ್ರೆ ರೂಲ್ ಆಫ್ 8 ಏನು ಹೇಳುತ್ತೆ ಸರ್? ರೂಲ್ ಆಫ್ 8 ಕೊನೆಯ 3 ಸಂಖ್ಯೆಗಳು 2 ಪವರ್ ಆಫ್ 3,
2 ಬಂದಾಗ ಏನಾಗುತ್ತೆ 8 ಆಗುತ್ತೆ. 8 ಏನಾಗುತ್ತೆ ಸರ್ ಕೊನೆಯ 3 ಸಂಖ್ಯೆಗಳು ಎಷ್ಟರಿಂದ ಡಿವಿಜಿಬಲ್ ಆಗಬೇಕಂತೆ 8ರಿಂದ ಡಿವಿಜಿಬಲ್ ಆಗಬೇಕು. ಕೊನೆಯ 3 ಸಂಖ್ಯೆ ಯಾವ್ದು ನೋಡ್ರಿ 2 ಸ್ಟಾರ್ 4 ಅಂತ ಇದೆ. ತಗೊಳ್ರಿ ಕೊನೆಯ 3 ಸಂಖ್ಯೆಗಳು 2 ಸ್ಟಾರ್ 4 ಅಂತ ಇದೆ. ಈ ಸ್ಟಾರ್ ಇದ್ದಲ್ಲಿ ಒಂದು ಸಂಖ್ಯೆನ ಹಾಕಿದಾಗ ಅದು ಸಂಪೂರ್ಣವಾಗಿ 8ರಿಂದ ವಿಭಜಿಸಲಾಗುತ್ತದೆ ಅಂತ. ಅದೇನಿರ್ಬೇಕಂತೆ ಅತ್ಯಂತ ಚಿಕ್ಕ ಪೂರ್ಣಾಂಕ. ನಿಮ್ಗೆ ಕೊಟ್ಟಂತ ಆಪ್ಷನ್ ಅಲ್ಲಿ ಅತ್ಯಂತ ಚಿಕ್ಕ ಪೂರ್ಣಾಂಕ ಫಸ್ಟ್ ಯಾವ್ದಿದೆ ಸರ್ 0 ಇದೆ. 0 ಆದ್ಮೇಲೆ 2 ಇದೆ. 2 ಆದ್ಮೇಲೆ 4 ಇದೆ. ಆಮೇಲೆ 6. ಚಿಕ್ಕ ಪೂರ್ಣಾಂಕ ಅಂದ್ರೆ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ, ದೊಡ್ಡ ಪೂರ್ಣಾಂಕ ಅಂದ್ರೆ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ಬರಬೇಕು. ಕೊಟ್ಟಂತ ಆಪ್ಷನ್ ಚಿಕ್ಕ ಪೂರ್ಣಾಂಕ 0 ಇದೆ ಸರ್. ಹಾಗಾದ್ರೆ ಇವಾಗ ಏನ್ ಮಾಡಿ ಸ್ಟಾರ್ ಇದ್ದಲ್ಲಿ 0 ತಗೊಳ್ರಿ. ಸ್ಟಾರ್ ಇದ್ದಲ್ಲಿ 0 ತಗೊಂಡ್ರೆ ನೆಕ್ಸ್ಟ್ ಏನಿದೆ 4 ಇದೆ. ಸ್ಟಾರ್ ಇದೆ 0 ತಗೊಂಡ್ರೆ ನೆಕ್ಸ್ಟ್ 4. ಈ 204 ಅನ್ನೋದು 8ರಿಂದ ಡಿವಿಜಿಬಲ್ ಆಗುತ್ತೆ ನೋಡ್ರಿ ಸರ್. 8 2 16, 4 ಉಳಿತು 44 ಆಯ್ತು. 8ರ ಮಧ್ಯೆ 44 ಇದೆ ಇಲ್ಲ ಸರ್. 40 ಇದೆ, 48 ಇದೆ, ಬಟ್ 44 ಇಲ್ಲ. ಹಾಗಾದ್ರೆ ಈ 0 ಇಂದ ಆಗಲ್ಲ. 0 ಆದ್ಮೇಲೆ ಸಣ್ಣ ಪೂರ್ಣಾಂಕ ಯಾವುದಿದೆ 2 ಇದೆ. 2 ಚೆಕ್ ಮಾಡ್ರಿ. 2 ಸ್ಟಾರ್ ಇದ್ದಲ್ಲಿ 2 ಹಾಕಿ ನೆಕ್ಸ್ಟ್ 4. 2 2 4 ಎಷ್ಟರಿಂದ ಡಿವಿಜಿಬಲ್ ಆಗ್ಬೇಕಂತ 8ರಿಂದ ಆಗ್ಬೇಕು. 8 1 8 2 16, 22 16 6 ಉಳಿತು 64 ಆಯ್ತು. 8 8 64. ಹಾಗಾದ್ರೆ ಆಪ್ಷನ್ ಡಿ 2 ತಗೊಂಡಾಗ 224 8ರಿಂದ ಡಿವಿಜಿಬಲ್ ಆಗುತ್ತೆ. ಹಾಗಾದ್ರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಗೊತ್ತಾಯ್ತಾ? ಚಿಕ್ಕ ಪೂರ್ಣಾಂಕ ಅಂದ್ರೆ ಚಿಕ್ಕ ಸಂಖ್ಯೆಯಿಂದ ಹೋಗ್ಬೇಕು, ದೊಡ್ಡ ಪೂರ್ಣಾಂಕ ಅಂದ್ರೆ ದೊಡ್ಡ ಸಂಖ್ಯೆಯಿಂದ ಬರಬೇಕು. ನೆಕ್ಸ್ಟ್ ಬನ್ನಿ ಸ್ನೇಹಿತರೆ. If 64288 is divisible by 9, then the value of a is equal to. ಒಂದು ವೇಳೆ 64288 3 9ರಿಂದ ವಿಭಜಿಸಿದರೆ ಆಗ a ಯ ಮೌಲ್ಯವು ಇದಕ್ಕೆ ಸಮನಾಗಿರುತ್ತದೆ ಅಂತ ಹೇಳಿದ್ರೆ, ಇದು CHS ಅಲ್ಲೂ 2024 ಶಿಫ್ಟ್ 1ರಲ್ಲಿ ಕೇಳಿದಂಥ ಪ್ರಶ್ನೆ. ಹಾಗಾದ್ರೆ ಸಂಖ್ಯೆ ಕೊಟ್ಟಂತ ಸಂಖ್ಯೆನ ಬರ್ಕೋಣ. ಮೊದಲು ಏನು ಕೊಟ್ಟಿದ್ದಾರೆ 6428A ನೆಕ್ಸ್ಟ್ 83 ಅಂತ ಇದೆ. ಇವಾಗ ಎಷ್ಟರಿಂದ ಡಿವಿಜಿಬಲ್ ಆಗ್ಬೇಕಂತೆ 9ರಿಂದ ಡಿವಿಜಿಬಲ್ ಆಗಬೇಕು. ರೂಲ್ ಆಫ್ 9 ಏನು ಹೇಳ್ತಿ ನಿಮಗೆ, ಸಮ್ ಆಫ್ ಡಿಜಿಟ್ಸ್ ಮಸ್ಟ್ ಬಿ ಡಿವಿಜಿಬಲ್ ಬೈ 9. ಸಂಖ್ಯೆಗಳನ್ನ ಕೂಡಿಸಿದಾಗ ಅದು ಎಷ್ಟರಿಂದ ಡಿವಿಜಿಬಲ್ ಆಗಬೇಕು 9ರಿಂದ ಡಿವಿಜಿಬಲ್. ಸಂಖ್ಯೆನ ಕೂಡಿಸಿ 6 + 4 10, 10 + 2 12, 12 + 8 20, 20 + 8 28, 28 + 3 31. ಇಲ್ಲಿ 31 ಬಂತು. ಬಟ್ ಎ ವ್ಯಾಲ್ಯೂ ನಮ್ಗೆ ಬೇಕು, ಎ ಮೌಲ್ಯವನ್ನ ಕಂಡಿರ್ತಾರೆ. ಇವಾಗ 31ಕ್ಕೆ ಎ ವ್ಯಾಲ್ಯೂನ ಫಿಲ್ಅಪ್ ಮಾಡಿದಾಗ ಅದು ಎಷ್ಟರಿಂದ ಡಿವಿಜಿಬಲ್ ಆಗ್ಬೇಕಂತೆ 9ರಿಂದ ಡಿವಿಜಿಬಲ್ ಆಗ್ಬೇಕಂತೆ. 9ರಿಂದ ಡಿವಿಜಿಬಲ್ ಆಗ್ಬೇಕಂದ್ರೆ 9 1 9, 9 2 18, 9 3 27, 9 4 36, 9 5 45. ಇದು 9ರ ಮಧ್ಯೆಗಳು ಇದ್ದಾವೆ. ಹೌದಾ? ಇವು 31ಕ್ಕೆ ಪ್ಲಸ್ ಎಷ್ಟನ್ನ ನಾವು ಕೂಡಿಸಿದಾಗ ಅದು ಪೂರ್ತಿಯಾಗಿ 9ರಿಂದ ಹೋಗುತ್ತೆ ಸರ್. 27 ಕ್ರಾಸ್ ಆಗಿ 31 ಬಂದಿದೆ. ಹಾಗಾದ್ರೆ 31 ಇದೆ. ನೆಕ್ಸ್ಟ್ ಎಷ್ಟು ಆಗ್ಬೇಕ್ರಿ 36 ಆಗಬೇಕು. 27 ದಾಟಿ ಬಂದಿದೆ 31 ಇದೆ. 36 ಆಗ್ಬೇಕಂದ್ರೆ ಎ ಇದ್ದಲ್ಲಿ ನೀವು ಎಷ್ಟನ್ನ ಫಿಲ್ಅಪ್ ಮಾಡಬೇಕು ಸರ್. 36 ಆಗ್ಬೇಕಂದ್ರೆ ಎ ಇದ್ದಲ್ಲಿ 5ನ್ನ ತಗೋಬೇಕು. 31 + 5 36. 36 9ರಿಂದ ಡಿವಿಜಿಬಲ್ ಆಗತ್ತೆ ಸರ್. ಯಾವ ವ್ಯಾಲ್ಯೂನ ತಗೊಂಡಾಗ 5ನ್ನ. ಹಾಗಾದ್ರೆ ಆಪ್ಷನ್ ಸಿ 5 ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಈ ತರ ಜಬರ್ದಸ್ತಾಗಿ ಮಾಡ್ತಾ ಇರಬೇಕು ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ. ಇದು SSGD 27 ಫೆಬ್ರವರಿ 2024 ಶಿಫ್ಟ್ 1ಕ್ಕೆ ಕೇಳಿದಂಥ ಪ್ರಶ್ನೆ. ಕ್ಲಿಯರ್ ಆಗಿ ಕ್ವಶನ್ ನೋಡ್ಕೊಡ್ರಿ. ವಿಚ್ ಆಫ್ ದಿ ಫಾಲೋವಿಂಗ್ ನಂಬರ್ ಈಸ್ ನಾಟ್ ಡಿವಿಜಿಬಲ್ ಬೈ 9? ಈ ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆಯನ್ನು 9ರಿಂದ ವಿಭಜಿಸಲಾಗುವುದಿಲ್ಲ? ಹೌದಾ? ಯಾವ ಸಂಖ್ಯೆಯನ್ನು ವಿಭಜಿಸಲಾಗುವುದಿಲ್ಲ? ಬನ್ನಿ ಬೇಗ ಬೇಗ ಸ್ಪೀಡಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರಿ. ಹೇಗೆ
8 ಪ್ಲಸ್ 1 9, 4 ಪ್ಲಸ್ 5 9, ಇದು 9ರಿಂದ ಡಿವಿಜಿಬಲ್ ಆಗುತ್ತೆ. 6 ಪ್ಲಸ್ 3 9, 8 ಪ್ಲಸ್ 5 13, 9ರ ಮಗ್ಲಿ 13 ಇದೆಯಾ? ಇಲ್ಲ ಸರ್, ಇದು ಡಿವಿಜಿಬಲ್ ಆಗಲ್ಲ. ನೆಕ್ಸ್ಟ್ 7 ಪ್ಲಸ್ 3 10, 10 ಪ್ಲಸ್ 8 18 ಪ್ಲಸ್ 3 20. ಚೆಕ್ ಮಾಡಕ್ಕೆ ಹೋಗಬೇಡಿ, ಆಪ್ಷನ್ ಸಿ ಚೆಕ್ ಮಾಡಕ್ಕೆ ಹೋಗಬೇಡಿ. ಯಾಕೆ ಸರ್, ಯಾವುದನ್ನು ವಿಭಜಿಸಲಾಗುವುದಿಲ್ಲ ಅಂತ ನಿಮ್ಗೆ ಆನ್ಸರ್ ಇಲ್ಲಿ ಸಿಕ್ಬಿಟ್ಟಿದೆ. ಬಿಗೆ 6 ಪ್ಲಸ್ 3 9, 5 ಪ್ಲಸ್ 8 13 ಆಗುತ್ತೆ. 13 9ರಿಂದ ಆಗಲ್ಲ. ಹಾಗಾದರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಚೆಕ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟ್ ಬನ್ನಿ. ಇದು SSGD ಫೆಬ್ರವರಿ 22 ಫೆಬ್ರವರಿ 2024 ಶಿಫ್ಟ್ 2. ಇಲ್ಲಿ ಪ್ರಿವಿಯಸ್ ಕ್ವಶನ್ ಯಾವುದಿತ್ತು? ಶಿಫ್ಟ್ 1 ಇತ್ತು. ಇಲ್ಲಿ ಯಾವುದಿದೆ? ಶಿಫ್ಟ್ 2ನಲ್ಲಿ ಬಂದಂಥ ಪ್ರಶ್ನೆ. ಅಲ್ಲಿ ವಿಭಜಿಸಲಾಗುವುದಿಲ್ಲ ಅಂತ ಕೇಳಿದರೆ ಶಿಫ್ಟ್ 1ರಲ್ಲಿ, ಇಲ್ಲಿ ಶಿಫ್ಟ್ 2 ಇಲ್ಲ. ಏನು ಕೇಳ್ತಾರೆ ನೋಡ್ರಿ. ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಮ್ 5852 ಈಸ್ ಡಿವಿಜಿಬಲ್ ಬೈ 9. ಎಮ್ನ ಯಾವ ಮೌಲ್ಯಕ್ಕಾಗಿ 5852 ಎಮ್ಮನ್ನು 9ರಿಂದ ವಿಭಜಿಸಬಹುದು ಅಂತ ಕೇಳಿದ್ದಾರೆ. ಹೌದಾ? ಕ್ಲಿಯರ್? ಡಿವಿಜಿಬಲ್ ಬೈ 9 ಯಾವ ಸಂಖ್ಯೆ? ಹಾಗಾದರೆ ಇಲ್ಲಿ ಆಪ್ಷನ್ ಮಿಸ್ಟೇಕ್ ಆಗಿದೆ. ಪ್ರೀವಿಯಸ್ ಕ್ವಶನ್ ಇದ್ದಂಥ ಆಪ್ಷನ್ಸ್ ಇಲ್ಲಿ ಬಂದಿದೆ ನೋಡ್ರಿ. ಹೌದಾ? ಆಪ್ಷನ್ ಮಿಸ್ಟೇಕ್ ಆಗಿದೆ. ಇಲ್ಲಿ ಏನಿದೆಯಲ್ಲ ಆಪ್ಷನ್ಸು, ಅದೇ ಆಪ್ಷನ್ಸ್ ಬಂದಿದ್ದಾವೆ. ಸೊ ಮಿಸ್ಟೇಕ್ ಆಗಿದೆ. ಮಿಸ್ಟೇಕ್ ಆದಂಥ ಆಪ್ಷನ್ನ ನಾನು ಕ್ಲಿಯರ್ ಮಾಡಿಬಿಡ್ತೀನಿ. 1 ಮಿನಿಟು. ಹೌದಾ? ಆಪ್ಷನ್ಸನ್ನು ತೆಗೆದುಬಿಡ್ತೀನಿ. ಸಾರಿ. ಓಕೆ, ಆಪ್ಷನ್ಸನ್ನು ಕ್ಲೋಸ್ ಮಾಡಿಬಿಡ್ತೀನಿ. ಎಲ್ಲ ಆಪ್ಷನ್ಸ್ನ ಕ್ಲೋಸ್ ಮಾಡ್ತೀನಿ. ಆನ್ಸರ್ ಮಾಡೋಣ. ಓಕೆ. ಕ್ವಶನ್ 5 ಅಲ್ಲ ಅದು, ಸಾರಿ, ಕ್ವಶನ್ 5 ಅದನ್ನು ತೆಗೆದು ನಾನು. ಡೋಂಟ್ ವರಿ. ಪ್ರಿವಿಯಸ್ ಕ್ವಶನ್ ಆಪ್ಷನ್ಸ್ ಇಲ್ಲಿ ಬಂದುಬಿಟ್ಟಿದ್ದಾವೆ. ಸೊ ಸಾರಿ. ಓಕೆ, ಡೋಂಟ್ ವರಿ. ಇವಾಗ ನೀವು ಆನ್ಸರ್ ಮಾಡಿ. ಇಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದಾರೆ. ಯಾವ ಸಂಖ್ಯೆ ಕೊಟ್ಟಿದ್ದಾರೆ? 58524 ಎಮ್ ಅಂತ ಕೊಟ್ಟಿದ್ದಾರೆ. ಇವಾಗ ಎಮ್ಮದಲ್ಲಿ ಒಂದು ಸಂಖ್ಯೆನ ಹಾಕಿದಾಗ ಅದು ಎಷ್ಟರಿಂದ ಡಿವಿಜಿಬಲ್ ಆಗುತ್ತೆ ಅಂತೆ? 9ರಿಂದ ಡಿವಿಜಿಬಲ್ ಆಗುತ್ತೆ. ಹಾಗಾದರೆ ಕೊಡಿಸಿ. 5 ಪ್ಲಸ್ 8 13, 13 ಪ್ಲಸ್ 5 18, 18 ಪ್ಲಸ್ 2 20, 20 ಪ್ಲಸ್ 4 24 ಪ್ಲಸ್ ಎಮ್, 24 ಪ್ಲಸ್ ಎಮ್. ಇವಾಗ ಇದು ಎಷ್ಟರಿಂದ ಡಿವಿಜಿಬಲ್ ಆಗಬೇಕಂತೆ? 9ರಿಂದ ಡಿವಿಜಿಬಲ್ ಆಗಬೇಕು. ಹಾಗಾದರೆ 24ಕ್ಕೆ ಯಾವ ಸಂಖ್ಯೆಯನ್ನು ಕೂಡಿಸಿದಾಗ ಅದು 9ರಿಂದ ಡಿವಿಜಿಬಲ್ ಆಗೋ ಸಂಖ್ಯೆ ಬರುತ್ತೆ? ಸರ್, 24 ಎಮ್ ವ್ಯಾಲ್ಯೂ ಇದೆಯಲ್ಲ, 3ನ್ನು ಕೂಡಿಸಿದಾಗ ಎಷ್ಟಾಗುತ್ತೆ? 24 ಪ್ಲಸ್ 3 27 ಆಗುತ್ತೆ. ಹಾಗಾದರೆ ಅವಾಗ 3ರಿಂದ ಡಿವಿಜಿಬಲ್ ಆಗುತ್ತೆ. ಎಮ್ ವ್ಯಾಲ್ಯೂ ಏನು ತಗೋತೀರಾ? ಸರ್, 3 ಅಂತ ತಗೋತೀವಿ. ಕ್ಲಿಯರ್? 3 ಅಂತ ತಗೋತೀವಿ. ನೆಕ್ಸ್ಟು ಇಲ್ಲಿ ಆಪ್ಷನ್ಸ್ ಆ್ಯಕ್ಚುಲಿ ಇತ್ತು. ಹೌದಾ? ಅದೇ ಸೇಮ್ ಕ್ವಶನ್ಸ್ ಇಲ್ಲಿ ಬಂದಿದೆ. 6 1 ಸೇಮ್ ಇದೆ. ಡೋಂಟ್ ವರಿ. 7ಗೆ ಬನ್ನಿ. 7 ಕ್ವಶನ್ ಬನ್ನಿ. ಈ ಕೆಳಗಿನ ಯಾವ ಸಂಖ್ಯೆಯನ್ನು 9ರಿಂದ ವಿಭಜಿಸಬಹುದು? ವಿಚ್ ಆಫ್ ದಿ ಫಾಲೋವಿಂಗ್ ನಂಬರ್ ಈಸ್ ಡಿವಿಜಿಬಲ್ ಬೈ 9? SSGD 22 ಫೆಬ್ರವರಿ 2024 ಶಿಫ್ಟ್ 4. ಶಿಫ್ಟ್ 1 ನೋಡಿದ್ರಿ, ಶಿಫ್ಟ್ 2 ನೋಡಿದ್ರಿ, ಶಿಫ್ಟ್ 4ಗೆ ಬಂದಂಥ ಪ್ರಶ್ನೆ. 9ರಿಂದ ಯಾವ ಸಂಖ್ಯೆ ವಿಭಜಿಸಬಹುದು ಇದರಲ್ಲಿ? ಫಸ್ಟ್ ನೋಡ್ರಿ. 1 ಪ್ಲಸ್ 4 5, 5 ಪ್ಲಸ್ 7 12, 12 ಪ್ಲಸ್ 4 16 ವಿಭಜಿಸಬಹುದಾ? ಇಲ್ಲ ಸರ್. 4 ಪ್ಲಸ್ 1 5, 5 ಪ್ಲಸ್ 2 6, 6 ಪ್ಲಸ್ 4 10 ವಿಭಜಿಸಬಹುದಾ? ಇಲ್ಲ ಸರ್. 4 ಪ್ಲಸ್ 1 5, 5 ಪ್ಲಸ್ 3 8, 8 ಪ್ಲಸ್ 1 9, 9ರಿಂದ ವಿಭಜಿಸಬಹುದಾ? ಎಸ್ ಸರ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರಾ ಸ್ನೇಹಿತರೆ? ಓಕೆನಾ? ನೆಕ್ಸ್ಟ್ ನೋಡಿ. ಈ ಕೆಳಗಿನ ಯಾವ ಸಂಖ್ಯೆಯನ್ನು 4ರಿಂದ ವಿಭಜಿಸಬಹುದು? ವಿಚ್ ಆಫ್ ದಿ ಫಾಲೋವಿಂಗ್ ನಂಬರ್ ಈಸ್ ಡಿವಿಜಿಬಲ್ ಬೈ 4? SSGD 24 ಫೆಬ್ರವರಿ 2024 ಶಿಫ್ಟ್ 1ಗೆ ಕೇಳಿದಂಥ ಪ್ರಶ್ನೆ. 4ರಿಂದ ವಿಭಜಿಸಬಹುದು. 4 ಅಂದ ತಕ್ಷಣ ಅದು ರೂಲ್ ಏನು ಹೇಳುತ್ತೆ ಸರ್? 2 ಪವರ್ ಆಫ್ 2 ಕೊನೆಯ 2 ಸಂಖ್ಯೆಗಳು ಎಷ್ಟರಿಂದ ಡಿವಿಜಿಬಲ್ ಆಗಬೇಕಂತೆ? 4ರಿಂದ ಡಿವಿಜಿಬಲ್ ಆಗಬೇಕು. ಕೊನೆಯ 2 ಸಂಖ್ಯೆಯಿಂದ ಇಲ್ಲಿ 42 ಇದೆ, ಇಲ್ಲಿ 34 ಇದೆ, ಇಲ್ಲಿ 70 ಇದೆ, ಇಲ್ಲಿ 48 ಇದೆ. ಆಪ್ಷನ್ ಎ 42 4ರಿಂದ ಆಗುತ್ತೆ ಸರ್? ಆಗಲ್ಲ ಸರ್. 34 4 ಎಂಟ್ಲಿ 32 ಆಗಲ್ಲ ಸರ್. 70 4 1 4 30 ಆಗಲ್ಲ ಸರ್. 4 12 48 ಆಪ್ಷನ್ ಡಿ ಆಗುತ್ತೆ ಸರ್. ಕ್ಲಿಯರ್? ಈ ಥರ ಮಾಡಿದರೆ ಜಬರ್ದಸ್ತಾಗಿ ಆನ್ಸರ್ ಸಿಗುತ್ತೆ ನಿಮಗೆ ಸ್ನೇಹಿತರೆ. ನೆಕ್ಸ್ಟು 9ನೇ ಪ್ರಶ್ನೆಯಿಂದ ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ಎಲ್ಲವನ್ನ ನೋಡೋಣ. ಇದು GD, ಇದು GD, ಇದು CHSL,
ಇದು ಸಿ ಎಚ್ ಎಸ್ ಎಲ್, 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 ಇದು ಪೇಸ್ಟ್ಬಲ್ ಕ್ವಶನ್, ಇದು ಎನ್ ಟಿ ಪಿ ಸಿ ಸಿ ಬಿ ಟಿ 2 2022, ಇದು ಸಿ ಬಿ ಟಿ 1, ಇದು ಆರ್ ಪಿ ಎಫ್ ಕಾನ್ಸ್ಟೇಬಲು, ಎನ್ ಟಿ ಪಿ ಸಿ ಸಿ ಬಿ ಟಿ, ಆರ್ ಪಿ ಎಫ್ ಕಾನ್ಸ್ಟೇಬಲು, ಆರ್ ಆರ್ ಬಿ ಎಲ್ ಪಿ ಆ್ಯಂಡ್ ಟೆಕ್ನಿಷಿಯನ್, ಎನ್ ಟಿ ಪಿ ಸಿ ಸಿ ಬಿ ಟಿ, ಸಿ ಬಿ ಟಿ 1, ನೆಕ್ಸ್ಟ್ ಜಿ ಡಿ 2024 ಪ್ರಶ್ನೆಗಳಿರ್ತವೆ. ಮುಂದಿನ ಕ್ಲಾಸಲ್ಲಿ ಪೂರ್ತಿ ಡೀಟೇಲ್ಸ್ ಆಗಿ ನೋಡೋಣ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಟೇಕ್ ಕೇರ್.